ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮೈ ಹಂಬಲ್ ಪ್ರಣಾಮ್ಸ್ ಟು ಆಲ್ ಆತ್ಮಜ್ಯೋತಿಸ್. We are continuing the Kena Upanishad today. Kena Upanishad ಮುಂದುವರಿಸ್ತಾ ಇದೆ. Kena Upanishad ಶುರುವಾದ್ದೇ ಕೇನ ಅನ್ನೋ ಪ್ರಶ್ನೆಯಿಂದ, by whom? Okay, so the Upanishad is the answer to that question. ಗುರು ಶಿಷ್ಯರಿಗೆ ಆ ಕೇನ ಅಂದರೆ by whom ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋದೇ ಕೇನ ಉಪನಿಷತ್ತು. ಸೊ ಶಿಷ್ಯ ಕೇಳ್ತಾರೆ, ಯಾರಿಂದ ಪ್ರೇರೇಪಿತವಾಗಿ ಕಣ್ಣು ನಡೀತದೆ, ಯಾರಿಂದ ಪ್ರೇರಿತವಾಗಿ ಮನಸ್ಸು ನಡೀತದೆ, ಯಾರಿಂದ ಪ್ರೇರಿತವಾಗಿ ಕಿವಿ ಕೇಳ್ತದೆ, ಯಾರಿಂದ ಪ್ರೇರಿತವಾಗಿ ಮಾತು ಮಾತಾಡ್ತದೆ, ಅದು ಯಾರು ಅನ್ನೋ ಪ್ರಶ್ನೆ ಶಿಷ್ಯ ಕೇಳಿದ. ಫಸ್ಟ್ ಪ್ರಶ್ನೆ, ಮೊದಲನೇ ಪ್ರಶ್ನೆ ಏನೋ ಪ್ರಶ್ನೆ, ಯಾರಪ್ಪ ಈ ಗೊಂಬೆ ನಡೆಸ್ತಾ ಇದ್ದಾರೆ? ಹೂ ಈಸ್ ಮೇಕಿಂಗ್ ದಿಸ್ ಡಾಲ್ ವರ್ಕ್? ದಿಸ್ ಐ ಈಸ್ ಎ ಮೆಷಿನ್. ಕಣ್ಣು ಒಂದು ಯಂತ್ರ, ಈ ಯಂತ್ರವನ್ನು ನಡೆಸುವವರು ಯಾರು? ಕಿವಿ ಒಂದು ಯಂತ್ರ, ಇಯರ್ ಈಸ್ ಎ ಮೆಷಿನ್. ಸೊ ಹೂ ಮೇಕ್ಸ್ ದಿಸ್ ಮೆಷಿನ್ ವರ್ಕ್? ದ ಟಂಗ್, ದ ಆರ್ಗನ್ ಆಫ್ ಸ್ಪೀಚ್ ಈಸ್ ಎ ಮೆಷಿನ್. ಹೂ ಮೇಕ್ಸ್ ದಿಸ್ ಆರ್ಗನ್ ಆಫ್ ಸ್ಪೀಚ್ ವರ್ಕ್? ಈ ಯಂತ್ರವನ್ನು ನಡೆಸುವನು ಯಾರು? ಸೊ ಆ ಪ್ರಶ್ನೆ ಕೇನ ಅನ್ನೋ ಪ್ರಶ್ನೆಗೆ ಉತ್ತರ ಹಾಗೆ ಉಪನಿಷತ್ ಶುರುವಾಗ್ತದೆ. ದಿ ಆನ್ಸರ್ ಟು ದಟ್ ಕ್ವಶನ್ ಈಸ್ ದ ಉಪನಿಷತ್. ಒಬ್ಬ ತಪಸ್ವಿ ಇದ್ದ. ದೇರ್ ವಾಸ್ ಎ ಮೆಡಿಕೆಂಟ್ ಹೂ ಹ್ಯಾಡ್ ಡನ್ ಲಾಟ್ ಆಫ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಸೊ ಗಾಡ್ ಈಸ್ ಪ್ಲೀಸ್ಡ್ ವಿತ್ ಹಿಮ್. ಭಗವಂತನಿಗೆ ಅವನ ಮೇಲೆ ಸಂತೋಷ ಆಗ್ತದೆ. God comes in front of him and asks him, what do you want? ನೀನು ಏನಪ್ಪ ಬೇಕು? What is that you desire in life? ಅಂತ. He is very smart guy, a product of modern day education, right? Top tier institutions. So he asks a very smart question. Give me something by which I can get anything. Give me something by which I can get anything what I want, whenever I want, not now, immediately. ಏನಾದ್ರು ಕೊಡೋದು ನನಗೆ, ಏನೋ ನಾನು ಕೇಳಿದ್ದೆಲ್ಲ ಕೊಡೋಂತ ಆಗಬೇಕು ಅದು ಅಂತ. ಯಾವಾಗ ಬೇಕಾದ್ರು, ಈಗಲೂ ನಾನು ಅರ್ಜೆಂಟಾಗಿ ಒಂದು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಮತ್ತೆ ಮುಗಿದೋಗ್ಬಿಡ್ತಾಯಿಲ್ಲ, ಎವ್ರಿಥಿಂಗ್ ಎಲ್ ಓವರ್. ನೋ, ಸೊ ಗಿವ್ ಮಿ ಸಮಥಿಂಗ್ ಬೈ ವಿಚ್ ಐ ಕ್ಯಾನ್ ಗೆಟ್ ವಾಟ್ ಎವರ್ ಐ ವಾಂಟ್ ಎಟ್ ಎನಿ ಟೈಮ್ ಐ ವಾಂಟ್. ಸೊ ಭಗವಾನ್ ಸೇಸ್, ಓಕೆ ತಥಾಸ್ತು, ಟೇಕ್ ಇಟ್, ತಗೊಳಪ್ಪ. ಸೊ ಹೀ ಗಿವ್ಸ್ ಎ ಶಂಖ, conch. He gives a conch to him. So this is a very special conch. ಬಹಳ ವಿಶೇಷವಾದ ಶಂಖ ಇದು. You tell something and blow. The moment you do that, whatever you ask will come in front of you. ಈ ಶಂಖ ಊರಿದ ಕೂಡಲೇ, ಊದುವ ಮುಂಚೆ ನೀನು ಏನು ಬೇಕು ಅಂತ ಹೇಳು, ಡಿಸೈರ್ ಮಾಡು. ದೆನ್ ಶಂಖ ಊದು. ಆ ಊದಿದ ಕೂಡ ನೀನು ಮುಂದೆ ನೀನು ಹೇಳಿದ್ದೆಲ್ಲ ಬಂದ್ಬಿಡ್ತದೆ. ದಿಸ್ ಮ್ಯಾನ್ ಇಸ್ ವೆರಿ ಹ್ಯಾಪಿ. ಭಾಳ ಖುಷಿ ಆಗ್ಬಿಡ್ತು ಅವನಿಗೆ. ಮನೆಗೆ ಹೋಗ್ತಾನೆ. ಫಸ್ಟ್, ಐ ವಾಂಟ್ ಎ ಬ್ಯೂಟಿಫುಲ್ ಗರ್ಲ್. ಸುಂದರ ಹುಡುಗಿ ಬೇಕು ಫಾರ್ ಮ್ಯಾರೇಜ್. ಈಸ್ ನಾಟ್ ಮ್ಯಾರಿಡ್ ಫಾರ್ 30 years. ನಾವು ಸಡನ್ಲಿ ಸಿದ್ಧ ಒನ್ ಬ್ಯೂಟಿಫುಲ್ ಗರ್ಲ್. ನನ್ನ ಫಸ್ಟ್ ಕ್ವಶನ್ ಯಾಸ್ ಇಸ್, ವಿಲ್ ಯು ಮ್ಯಾರಿ ಮೀ? ಓಕೆ, ನನ್ನ ಮದುವೆ ಆಗ್ತೀಯಾ? ಎಸ್. ದೆನ್ ವೇರ್ ಇಸ್ ದ ಪ್ಲೇಸ್ ಟು ರಿಸೈಡ್? ಇರ್ಲಿಕ್ಕೆ ಜಾಗ ಯಾವುದು? ಒನ್ ಬಿಗ್ ಪ್ಯಾಲೇಸ್ ಕಮ್ಸ್ ಇನ್ ಫ್ರಂಟ್ ಆಫ್ ಹಿಮ್. ನೌ ಪ್ಯಾಲೇಸ್. ಸೊ ವಾಟ್ ಎವರ್ ಇಟ್ ಡಿಸೈರ್ಸ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಹಿಮ್. ಅವ್ನು ಕೇಳಿದ್ದೆಲ್ಲ ಒಂದು ನಿಲ್ತಾ ಇದೆ ಮನೆ ಎದುರುಗಡೆ, ಅವನ ತಲೆ ಮುಂದೆ ಎದುರುಗಡೆ ಬಂದೆ. ಸೊ ಒನ್ ಡೇ ಅನದರ್ ಮಡಿಕೆಟ್ ಕಮ್ಸ್. ಇನ್ನೊಬ್ಬ ಸನ್ಯಾಸಿ ಬರ್ತಾನೆ. He comes to this place and shows this magic conch. ಈ ಮಂತ್ರದ ಶಂಖ ನೋಡ್ತಾನೆ. Whatever you desire will come through that. So then he says, okay, I have a bigger conch than that. I have a better conch than that. He wants to grab this conch. ಈ ಶಂಖ ಅವ್ನು ಕಿತ್ಕೊಂಡು ಹೋಗ್ಬೇಕು.
ಐ ಹ್ಯಾವ್ ಬೆಟರ್ ಕಾನ್ಸ್ ದನ್ ದಟ್. ನಂತರ ಉತ್ತಮವಾದ ಶಂಕ ಇದೆ. whatever special of this, whatever you ask, will give double that, double ಕೊಡ್ತದೆ ಅಂತ. So then this guy says okay, and he talks also, ಮಾತಾಡು ಬೇರೆ ಮಾತಾಡ್ತದೆ, he talks also. Can you give me a palace, ಒಂದು ಅರಮನೆ ಕೊಡ್ಲಿಕ್ಕೆ ಆಗತ್ತೇನಪ್ಪ ಅಂತ ಕೇಳ್ತಾರೆ ಆ ಶಂಕದ ಹತ್ರ. Why not take 2? Wow, whatever he says it give double. ಈ ಕೇಳಿದಕ್ಕೆಲ್ಲ ಡಬಲ್ ಕೊಡ್ತಾ ಇದೆ ಅದು. So then he takes the sponge and gives this, you take this useless, this gives only one time, ಒಂದೇ ಕೊಡೋದು, ವಾಪಸ್ ನೀನು ತಗೊಂಡು ಹೋಗುತ್ತೆ, ಅವನಿಗೆ ಕೊಟ್ಬಿಡ್ತಾರೆ. And that man disappears. After some time, this man again takes the conch and asks, I want a meal, ಊಟ ಬೇಕು ನನಗೆ. The conch says, why not 2 meals? Okay, no meal is coming actually. This ಊಟ ಬರ್ತಾ ಇಲ್ಲ, ಊಟ ಬೇಕು ಅಂತ ಹೇಳೋದು ಶಂಕರ ಹತ್ರ. 2 ಊಟ ತಗೋಪ್ಪ, ಯಾಕೆ ಒಂದು ಊಟ ಅಂತ. 2, why not take 2 meals? 2 ಊಟ ತಗೋ. So now the meal has not appeared. The conch knows only whatever you say, double it every time. Aita? It's a pure machine. Earlier conch was giving something. Now this conch, second conch is a pure machine. ಎರಡನೇ ಶಂಕ ಏನೋ ಬರೀ ಯಂತ್ರ. ನೀವೇನೇ ಕೇಳಿದ್ರೆ ಡಬಲ್ ಬೇಕು ಅಂತ ಹೇಳ್ತದೆ ಅಷ್ಟೇ. So second conch is a pure machine. So is our mind. Our mind is a pure machine actually. We have never realized it is a pure machine. ನಮ್ಮ ಮನಸ್ಸು ಕೂಡ ಒಂದು ಶುದ್ಧವಾದ ಯಂತ್ರ. Whatever you think, it will say, why not double of that? Salary, you will get a handsome salary. ತುಂಬ ದುಡ್ಡು ಕೈಲಿ ತುಂಬ ದುಡ್ಡು ಬರ್ತದೆ. When I am going to get the double of that? ಡಬಲ್ ಯಾವಾಗುತ್ತೆ? I am going to have a TV. ಒಂದು TV ಬೇಕು. Why can't I get a double size TV? The mind's job is only one thing. Whatever you think, it doubles it. But you had a earlier conch which was fulfilling your desire, that disappeared because you are replaced with a machine. A machine which is never satisfied. Every time it says of double. Why not double? Everything, mind is never satisfied. It's a machine, pure machine. It's a program machine. ಮನಸ್ಸು ಏನೋ ಒಂದು ಯಂತ್ರ. ನೀವು ಏನೇ ಕೇಳಿದ್ರು ಡಬಲ್ ಬೇಕು ಅಂತ ಹೇಳ್ತದೆ ಅಷ್ಟೇ. ಆಯ್ತಾ? ಸಂಬಳ ಬರ್ತಾ ಇದೆ, ಸಂಬಳ ಯಾವಾಗ ಎರಡು ಪಾಲಾಗುತ್ತದೆ? Have you realized that your mind is just a pure machine? Very sophisticated, of course, no doubt about it. ತುಂಬ advanced machine. More advanced than many of these Pentium computers, because Pentium computers are discovered by this mind only. But still mind is a machine. ಮನಸ್ಸು ಕೂಡ ಒಂದು ಯಂತ್ರವೇ ಅದು. It's able to conjure beautiful pictures, images, but still it is a pure machine. ಒಂದು ಶುದ್ಧವಾದ ಯಂತ್ರ. Have you thought of your machine, mind as a machine? It has the processing ability. It has the ability to analyze, think and all. But still, it is no better than a machine. The problem starts when you start believing that you are that machine. As long as you know that you are not the machine, things are fine. But the moment you start believing that you are the part of the machine, which mind is capable of conjuring that also, then the problem starts. So the question of the Shishya is, who is operating this machine? Who is making this machine work? In those days, they didn't have computers. They didn't have any vehicles. Probably at most they had a bullock cart. Bullock cart is probably only machine which they have seen. But even then, the Shishya was able to appreciate the concept that even this is a machine. Idu kuda ಒಂದು ಯಂತ್ರ. ಹಿಂದಿನ ಕಾಲದಲ್ಲಿ ನಮ್ಮ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಇಲ್ಲ, ವಿಮಾನ ಇರಲಿಲ್ಲ, ಕಾರ್ಗಳಿರಲಿಲ್ಲ. ಅಲ್ಲಿ ಎತ್ತಿನ ಗಾಡಿ ಇರ್ತಿತ್ತು, ಅದೊಂದು ಯಂತ್ರ.
ಅವನಿಗೆ ಗೊತ್ತು ಎತ್ತಿನ ಗಾಡಿ ನಡೆಸಬೇಕಾದ್ರೆ ಎತ್ತಿನ ಗಾಡಿ ನಡೆಸೋನು ಯಾರೋ ಬೇಕು ಅಂತ. ಆಗಿನ ಕಾಲದಲ್ಲಿ ಅವನ ತಲೆಯಲ್ಲಿ ಓಡ್ತಾ ಇತ್ತು ಏನದು, ಈ ಯಂತ್ರವನ್ನು ನಡೆಸೋನು ಯಾರು ಅಂತ, ಹೂ ಇಸ್ ಮೇಕಿಂಗ್ ದಿಸ್ ಮೆಷಿನ್ ವರ್ಕ್ ಅಂತ. ನೋ ನೋ ಐ ಓನ್ಲಿ ಆಮ್ ಡೂಯಿಂಗ್ ಇಟ್, ನಾನೇ ಮಾಡ್ತಾ ಇದ್ದೇನೆ. ಹೂ ಇಸ್ ದಟ್ ಐ? ಯಾರು ನೀವು ಮಾಡ್ತಾ ಇದ್ದೀರಾ? ಡು ಯು ನೋ ಹೌ ಮೆನಿ ಸೆಲ್ಸ್, ಹೌ ಮೆನಿ ಬಿಲಿಯನ್ ಸೆಲ್ಸ್ ಆರ್ ಇನ್ ಯುವರ್ ಬ್ರೈನ್? ನಿಮ್ಮ ತಲೆಯಲ್ಲಿ ಎಷ್ಟು ಸೆಲ್ಸ್ಗಳಿದಾವೆ ಗೊತ್ತಾ? ಒನ್ ಥಾಟ್ ಟು ಕಮ್, ಮೆನಿ ಕನೆಕ್ಷನ್ಸ್ ಹ್ಯಾವ್ ಟು ಬಿ ಮೇಡ್ ಬಿಟ್ವೀನ್ ದಿಸ್ ಸೆಲ್ಸ್. ನಿಮ್ಮಲ್ಲಿ ಒಂದು ಯೋಚನೆ ಬರಬೇಕಾದ್ರೆ ಆ ಎಲ್ಲ ಸೆಲ್ಸ್ಗಳು ಆಪರೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಯು ಡೋಂಟ್ ಇವನ್ ನೋ ವಿಚ್ ಸೆಲ್ ಈಸ್ ರಿಕ್ವೈರ್ಡ್ ಟು ಮೇಕ್ ವಿಚ್ ಥಾಟ್ ಟು ಕಮ್. ನಿಮ್ಮ ತಲೆಯಲ್ಲಿ ಯಾವ ಸೆಲ್ ಆಪರೇಟ್ ಮಾಡ್ತೀವಿ, ಯಾವ ಆಲೋಚನೆ ಬರ್ತದೆ ನಿಮ್ಗೆ ಗೊತ್ತಿಲ್ಲ. ದೆನ್ ಹೌ ಕ್ಯಾನ್ ಯು ಕ್ಲೈಮ್ ದಟ್ ಐ ಆಮ್ ಥಿಂಕಿಂಗ್? ನೀವು ಹೇಗೆ ಹೇಳೋಕ್ಕೆ ಸಾಧ್ಯ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ? ದೇರ್ ಆರ್ ಮೋರ್ ದೆನ್ ಎ ಬಿಲಿಯನ್ ಸೆಲ್ಸ್ ಇನ್ ಯುವರ್ ಬ್ರೈನ್. ನಿಮ್ಮ ತಲೆಯಲ್ಲಿ 1 ಬಿಲಿಯನ್ ಕಣಗಳಿಂದ ಜಾಸ್ತಿ ಕಣಗಳಿದ್ದಾವೆ, ರೈಟ್? ಆ ಕಣಗಳ ಮಧ್ಯೆ ಕನೆಕ್ಷನ್ಸೇ ಒಂದು ಥಾಟ್ ಪ್ರೊಸೆಸ್. ಹೌ ದಿಸ್ ನ್ಯೂರಾನ್ಸ್ ಆರ್ ಗೆಟಿಂಗ್ ಕನೆಕ್ಟೆಡ್ ಗಿವ್ಸ್ ರೈಸ್ ಟು ಥಾಟ್ಸ್ ಆರ್ ಲಾಜಿಕ್ ಆರ್ ಅಂಡರ್ಸ್ಟ್ಯಾಂಡಿಂಗ್. A little bit of misfiring of these neurons, your worldview will be totally different. ಆ ತಲೆಯಲ್ಲಿರೋ ಕಣಗಳು ಒಂದು ಸ್ವಲ್ಪ ಈ ಕಡೆ ಆ ಕಡೆ ಕನೆಕ್ಷನ್ ಜಾಸ್ತಿ ಆಗ್ಬಿಡ್ತಾರೆ, ಒಂದು ವೈರಿಂಗ್ ಮಿಸ್ಟೇಕ್ ಆಗ್ಬಿಟ್ಟು ಸಾಕು, ನಿಮ್ಗೆ ಏನೋ ಕಾಣೋದು ಏನೇನೋ ಕಾಣ್ಬಿಡ್ತದೆ. ಯು ಸ್ಟಾರ್ಟ್ ಸೀಯಿಂಗ್ ಸೋ ಮೆನಿ ಥಿಂಗ್ಸ್. ಬಟ್ ಹೌ ಡು ಯು ಸ್ಟಿಲ್ ಬಿಲೀವ್ ದಟ್ ಐ ಆಮ್ ಸೀಯಿಂಗ್, ಐ ಆಮ್ ಡೂಯಿಂಗ್? If you are seeing, if you are doing, then you should be able to do some connection change here. Okay, little bit connection change here to make your life beautiful, life peaceful. ನಿಮ್ಮ ಜೀವನ ಸುಂದರ ಆಗಬೇಕು, ಆನಂದ ಆಗಬೇಕು, ಏನು ಮಾಡಬೇಕು, ಸ್ವಲ್ಪ ಇಲ್ಲಿ ಕನೆಕ್ಷನ್ ಚೇಂಜ್ ಮಾಡಿಬಿಟ್ಟು ಸಾಕು. Instead of unhappiness, you will get happiness. Instead of wife who looks like this, your wife looks like this. ಬೇರೆ ಕಾಣ್ತದೆ, ಸ್ವಲ್ಪ ಕನೆಕ್ಷನ್ ಚೇಂಜ್ ಮಾಡಿದ್ರೆ ಸಾಕು. ಓಕೆ, ವೈ ಕಾಂಟ್ ಯು ಡೂ ದ್ಯಾಟ್? ನಿಮ್ಗೆ ಮಾಡ್ಲಿಕ್ಕೆ ಯಾಕಾಗಲ್ಲ? ಬಿಕಾಸ್ ಯು ಆರ್ ನಾಟ್ ದ ಡೂವರ್. ನೀವು ಮಾಡ್ತಾ ಇಲ್ಲ. ಯು ಥಿಂಕ್ ಯು ಆರ್ ಲಿವಿಂಗ್ ಯುವರ್ ಲೈಫ್, ಲೈಫ್ ಈಸ್ ಬೀಯಿಂಗ್ ಲಿವ್ಡ್ ಥ್ರೂ ಯು. ದ್ಯಾಟ್ ಈಸ್ ದ ಪಾಯಿಂಟ್ ಆಫ್ ದ ಕ್ವಶನ್. ಯು ಥಿಂಕ್ ಐ ಆಮ್ ಲಿವಿಂಗ್ ಮೈ ಲೈಫ್, ನನ್ನ ಜೀವನ ನಾನು ನಡೆಸ್ತಾ ಇದ್ದ. ಇಲ್ಲಪ್ಪ, ಈ ದೇಹ ಮನ ಬುದ್ಧಿಯ ಮೂಲಕ ಜೀವನ ನಡೆಸಲಾಗುತ್ತದೆ. The life is being lived through this body-mind complex. The question is, who is living that life? ಆ ಜೀವನ ಯಾರು ನಡೀತಾ ಇದ್ದಾರೆ ಅದು ಪ್ರಶ್ನೆ. ಅದೇ ಮೊದಲನೇ ಪ್ರಶ್ನೆ, ಫಸ್ಟ್ ಕ್ವಶನ್. ಎರಡನೇ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಈಗ ಉತ್ತರ ಶುರುವಾಗ್ತದೆ. ಉತ್ತರ ಆ ಮುಂಡಕ್ಕೆ ಕೇನೋ ಪ್ರಶ್ನೆ ಉತ್ತರ, ಆನ್ಸರ್ ಫಾರ್ ದಟ್ ಕ್ವಶನ್. ಶ್ರೋತ್ರಸ್ಯ ಶ್ರೋತ್ರಂ, ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನಸೋ ಮನೋಯತ್, ಮನೋಯತ್, ವಾಚೋಹ ವಾಚಂ, ವಾಚೋಹ ವಾಚಂ, ಸೌ ಸೌ ಪ್ರಾಣಸ್ಯ ಪ್ರಾಣಃ, ಪ್ರಾಣಸ್ಯ ಪ್ರಾಣಃ, ಚಕ್ಷುಃ ಚಕ್ಷುಃ ಚಕ್ಷುರತಿ, ಚಕ್ಷುರತಿ, ಮುಚ್ಯಧೀರಾಃ ಮುಚ್ಯಧೀರಾಃ, ಪ್ರೇತ್ಯಾ ಪ್ರೇತ್ಯ ಅಸ್ಮಾತ್ ಅಸ್ಮಾತ್ ಲೋಕ ಲೋಕ ಅಮೃತ ಅಮೃತ ಭವಂತಿ. ಭವಂತಿ. ಈ ಚೈಲ್ಡ್ಸ್ ಇದು ದೇಹ ಮನಸ್ಸು ಬುದ್ಧಿ ಅನ್ನೋದು ಒಂದು ಗೊಂಬೆ. ದಿಸ್ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಇಸ್ ನಥಿಂಗ್ ಬಟ್ ಎ ಡಾಲ್. ಇಟ್ ಈಸ್ ಮೇಡ್ ಔಟ್ ಆಫ್ ಫಿಸಿಕಲ್ ಎಲಿಮೆಂಟ್ಸ್. ಇದು ಗೊಂಬೆ ಮಣ್ಣಿಂದ ಆಗಿದ್ದೆ, ಪಂಚಭೂತಗಳಿಂದ ಆಗಿದ್ದೆ ಮತ್ತೆ ಗೊಂಬೆ. ಈ ಗೊಂಬೆಯ ಮೂಲಕ ಮಾತಾಡುವವನು ಇದ್ದಾನೆ ಒಬ್ಬ. ದಿ ಒನ್ ಹೂ ಟಾಕ್ಸ್ ಥ್ರೂ ದಿಸ್ ಡಾಗ್ ಇಸ್ ದೇರ್. ಈ ಗೊಂಬೆಯ ಕಣ್ಣಿನ ಮೂಲಕ ನೋಡೋನೊಬ್ಬಿದ್ದಾನೆ. ಒನ್ ಹೂ ಸೀಸ್ ಥ್ರೂ ದಿಸ್ ಡಾಗ್ ಇಸ್ ದೇರ್. ಹಿ ಈಸ್ ದ ಸಿಯರ್. ಈಗ ಕನ್ನಡಕ್ಕೆ ಹಾಕ್ಕೊಂಡ್ವಿ, ಕನ್ನಡಕ್ಕೆ ಹಾಕ್ಕೊಂಡೆ ನಾನು. ನೋಡ್ರಿ, ನನ್ನ ಕನ್ನಡಕ ನೋಡ್ತಾ ಇದೆ. ಸಿ, ಐ ಆಮ್ ವೆರಿಂಗ್ spectacles, and you say,
ಸಿ ಮೈ ಸ್ಪೆಕ್ಟಿಕಲ್ಸ್ ಇಸ್ ಸೀಯಿಂಗ್, ನನ್ನ ಕನ್ನಡಕ ನೋಡ್ತಾ ಇದೆ. ಇಟ್ ಇಸ್ ಮೀನಿಂಗ್ಲೆಸ್ ಸೆಂಟೆನ್ಸ್, ಅದಕ್ಕೆ ಅರ್ಥನೇ ಇಲ್ಲ. ಬಿಕಾಸ್ ಸ್ಪೆಕ್ಟಿಕಲ್ ಈಸ್ ಎ ಇನ್ಸ್ಟ್ರೂಮೆಂಟ್, ಒಂದು ಯಂತ್ರ ಅದು. ಈ ಕನ್ನಡಕ ನೋಡ್ತಾ ಇದೆ ಅನ್ನೋದು ಹೇಳೋಕ್ಕೆ ಮೀನಿಂಗ್ ಅರ್ಥನೇ ಇಲ್ಲ. ಹಾಗೆ ಕಣ್ಣು ನೋಡ್ತಾ ಇದೆ, ಅದಕ್ಕೂ ಅರ್ಥ ಇಲ್ಲ. ದಿಸ್ ಇಸ್ ಆಲ್ಸೋ ಎ ಮೆಷಿನ್. ದರ್ ಇಸ್ ಎ ಲೆನ್ಸ್ ದೇರ್, ದರ್ ಇಸ್ ಸಮ್ ನರ್ವ್ಸ್ ಆರ್ ದೇರ್, ದರ್ ಇಸ್ ಸಮ್, ಇಟ್ಸ್ ಎ ಇನ್ಸ್ಟ್ರೂಮೆಂಟ್. ಕಣ್ಣು ಅನ್ನೋದು ಕೂಡ ಒಂದು ಯಂತ್ರ, ಕಿವಿ ಅನ್ನೋದು ಕೂಡ ಯಂತ್ರ, ಈ ದೇಹ ಅನ್ನೋದು ಕೂಡ ಒಂದು ಯಂತ್ರ. ಇದು ಹೋಲ್ ಬಾಡಿ ಇಸ್ ಎ ಮೆಷಿನ್. ಬಟ್ ಅಫ್ಕೋರ್ಸ್ ಇಟ್ಸ್ ಅಲೈವ್, ಅದಕ್ಕೆ ಜೀವ ಇದೆ. ಬಟ್ ಇಟ್ ಈಸ್ ಅಲೈವ್ ಟಿಲ್ ದಟ್ ಎನಿಮೇಟಿಂಗ್ ಪ್ರಿನ್ಸಿಪಲ್ ಸ್ಟೇಸ್ ದೇರ್. ಈ ದೇಹಕ್ಕೆ ಜೀವ ಕೊಡುವ ಶಕ್ತಿ ಇದೆಯಲ್ಲ, ಅದು ಆ ದೇಹದೊಳಗೆ ಇರುವಷ್ಟೊತ್ತಿಗೆ ಅದಕ್ಕೆ ಜೀವ ಇರ್ತದೆ, ಅದಕ್ಕೆ ಜೀವಂತವಾಗಿ ನಡೀತದೆ. ಅದು ಹೊರಗಡೆ ಹೋಗ್ಕೊಳ್ಳೆ ದೇಹ ಅನ್ನೋದು ಶವ. ಅವನು ಹೋಗ್ಬಿಟ್ಟ ಸ್ವಾಮಿ, ರೈಟ್, ಅವನು ಹೋಗ್ಬಿಟ್ಟ, ಅವನು ಇಲ್ಲೇ ಇದ್ದಾನೆ, ಮಲಗಿದಾನೆ. ದಿ ಪರ್ಸನ್ ಇಸ್ ಡೆಡ್. No, he has passed away. Passed away means what? Who has passed away? His body is here. ಅವನ ದೇಹ ಇಲ್ಲೇ ಇದೆ. So he is not the body. Somebody who is operating the body has passed away. Right? ಆ ದೇಹ ಆಪರೇಟ್ ಮಾಡ್ತಾನೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ. But that is very clear to you when somebody has died. But when you are alive, you forget that somebody is operating this body. You say, I am a great thinker, ನಾನು ಬಹಳ ಯೋಚನೆ ಮಾಡ್ತೇನೆ. ಎಲ್ಲ ಇವನ ನಿಮ್ಮಲ್ಲಿ ಎರಡು ಸೆಲ್ಗಳು ಯಾವ ಕನೆಕ್ಷನ್ ಮಾಡೋದು ಗೊತ್ತಿಲ್ಲ. No, I am a great worker, great, I do lot of jobs. You don't even know how many liters of blood is required to make this hand work. Without knowing this, how can you claim that you are doing anything? ಅದು ಕಿವಿಯಪ್ಪ. One who is seeing that, there is a seer, that one who is hearing through your ears, he is the ear of the ears. ಅವನು ಕಿವಿ. That consciousness principle, the principle of the conscious principle behind your ears is the one who is hearing. ಕಿವಿ ಅದು ಯಾರೋ ಆತ್ಮ ಅನ್ನೋದು ಕಿವಿ. ಸಾಕ್ಷಿ ಅನ್ನೋದು ಕಿವಿ. The witness in you is the ear of the ear, because without the witness there is no meaning in whatever sound. ಅರ್ಥ ಆಗ್ತೀಯಾ? ಅದು ಕಣ್ಣಿನ ಕಣ್ಣು ಯಾವುದು? ಆತ್ಮ ಅಥವಾ ಸಾಕ್ಷಿ. ನಿಮ್ಮ ಒಳಗಿರುವ ಆತ್ಮ ಅಥವಾ ಸಾಕ್ಷಿ ಅದು ಕಣ್ಣಿನ ಕಣ್ಣು. ಈ ಕನ್ನಡಕ ಟೇಬಲ್ ಮೇಲೆ ಇದ್ರೆ ಏನು ಪ್ರಯೋಜನ? ವಾಟ್ ಇಸ್ ಯೂಸ್ ಆಫ್ ದಿಸ್ ಗ್ಲಾಸಸ್? Because it by itself it cannot see, but with it you can see something. ಕನ್ನಡಕದ ಮೂಲಕ ನೋಡಲಿಕ್ಕೆ ಸಾಧ್ಯ ಇದೆ, ಬಟ್ ಆ ಕನ್ನಡಕದ ಮೂಲಕ ನೋಡೋನಿರ್ಬೇಕಲ್ಲಪ್ಪ. ದಿ ಸೀಯರ್ ಈಸ್ ಇಂಪಾರ್ಟೆಂಟ್. ಆ ನೋಡುವವನು ಸಾಕ್ಷಿ, ದಿ ವಿಟ್ನೆಸ್ ಇನ್ ಯು ಈಸ್ ದ ಐ ಆಫ್ ದಿ ಐ. ನಿಮ್ಮ ಕಣ್ಣಿನ ಕಣ್ಣವನು. ದಿ ವಿಟ್ನೆಸ್ ಇನ್ ಯು, ಸಾಕ್ಷಿ, ನಿಮ್ಮೊಳಗಿರೋ ಸಾಕ್ಷಿ, ಕಿವಿ. ಹಿ ಈಸ್ ದ ಒನ್ ಹಿಯರ್ಸ್. ದಿ ವಿಟ್ನೆಸ್ ಇನ್ ಯು ಈಸ್ ದ ಟಂಗ್ ಆಫ್ ಯುವರ್ ಟಂಗ್. ನಿಮ್ಮ ನಾಲಿಗೆ ಅವನು. ಒಳಗೆ ನಿಮ್ಮೊಳಗಿರೋ ಚೇತನ, ಸಾಕ್ಷಿ ಅನ್ನೋ ಚೇತನ ನಾಲಿಗೆ. ಈ ನಾಲಿಗೆ ಅನ್ನೋದು ಮೆಷಿನು, ಕಿವಿ ಅನ್ನೋದು ಮೆಷಿನು, ಕಣ್ಣು ಅನ್ನೋದು ಮೆಷಿನು. ಈ ನಾಲಿಗೆ, ದಿಸ್ ಈಸ್ ಆಲ್ ದಿಸ್ ಆರ್ ಇನ್ಸ್ಟ್ರೂಮೆಂಟ್ಸ್. ಇಯರ್, ಮೌತ್ ಅಂಡ್ ಐಸ್. ದಿ ಒನ್ ಹೂ ಇಸ್ ಅನಿಮೇಟಿಂಗ್ ದಿಸ್, ಒನ್ ಹೂ ಇಸ್ ಸೀಯಿಂಗ್ ದಿಸ್ ಈಸ್ ದ ರಿಯಲ್ ಸಾಕ್ಷಿ. ಅವನು ನಿಜವಾದ ಸಾಕ್ಷಿ. ಆ್ಯಂಡ್ ದಟ್ ಸಾಕ್ಷಿ ಈಸ್ ಸೇಮ್ ಫಾರ್ ಆಲ್ ಆಫ್ ಅಸ್, ಈಸ್ ನಾಟ್ ವೆರಿ ಡಿಫ್ರೆಂಟ್ ಫ್ರಮ್ ಈಚ್ ಆಫ್ ಅಸ್. ನಮ್ಮೊಳಗಿರೋ ಎಲ್ಲರೊಳಗಿರೋ ಸಾಕ್ಷಿ ಒಬ್ಬನೇ ಅಪ್ಪ. ಸೊ ವಾಚಸ್ಯ ವಾಚಃ, ನಾಲಿಗೆ ಅವನು. ಈಸ್ ದ ಟಂಗ್ ಆಫ್ ದ ಟಂಗ್. ಹಿ ಮೀನ್ಸ್ ಸಾಕ್ಷಿ, ದಿ ವಿಟ್ನೆಸ್. ಹಿ ಈಸ್ ದ ಇಯರ್ ಆಫ್ ಇಯರ್ಸ್. ಆ ಸಾಕ್ಷಿ ಅನ್ನೋದು ಕಿವಿ. ದಟ್ ವಿಟ್ನೆಸ್ ಈಸ್ ಐ ಆಫ್ ದ ಐ, ಕಣ್ಣಿನ ಕಣ್ಣು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಿನ್ಸಿಪಲ್ ಇನ್ ಯು which is different from the body. ನಿಮ್ಮ ಒಳಗೆ ಒಂದು ತತ್ವ ಇದೆ. ಅದೇನಿದೆ? ನಿಮ್ಮ ದೇಹ ಮನ ಬುದ್ಧಿಗಿಂತ ಬೇರೆಯಾದ ತತ್ವ. and because that principle makes the world go round, makes everything in the world operate, people call it as God, ಭಗವಂತ ಅಂತ ಕರೀತಾರೆ. But the problem with Bhagavan is that you keep on searching outside.
ಭಗವಂತನ ಹುಡುಕ್ತೀರಾ ನೀವು? ಎಲ್ಲೆಲ್ಲ ಹುಡುಕ್ತೀರ. ಅವರು ದೊಡ್ಡ ಮನುಷ್ಯ ಸ್ವಾಮಿ, ಈಸ್ ಎ ಗ್ರೇಟ್ ಮ್ಯಾನ್. ವೈ? ಇನ್ ಸರ್ಚ್ ಆಫ್ ಗಾಡ್ ಹಿ ವೆಂಟ್ ಟು ಹಿಮಾಲಯಸ್. ಆಸ್ ಇಫ್ ಗಾಡ್ ಈಸ್ ದೇರ್ ಇನ್ ಹಿಮಾಲಯಸ್. ಹಿಮಾಲಯದಲ್ಲಿ ಇದ್ದಾರ ಅಂತ ಭಗವಂತ. ನಾನು ಅವ್ರು ಭಾಳ ದೇವಭಕ್ತರು. ಯಾಕೆ? ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಾರೆ. ಹಿ ಗೋಸ್ ಟು ಟೆಂಪಲ್ ಟು ಸಿ ಭಗವಾನ್. ಇಲ್ಲ ರೀ, ಅವರು ತುಂಬ 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 ಯಾತ್ರೆಗಳು ಮಾಡಿದ್ದಾರೆ. ಕೈಲಾಸ್, ಮಾನಸರೋವರ, ಹಿಮಾಲಯ, ಗಂಗೋತ್ರಿ, ಯಮುನೋತ್ರಿ ಎಲ್ಲ ಯಾತ್ರೆಗಳು ಮಾಡಿದ್ದಾರೆ. ದಟ್ ಮ್ಯಾನ್ ಇಸ್ ಎ ಗ್ರೇಟ್ ಮ್ಯಾನ್. ಹಿ ಹ್ಯಾಸ್ ಡನ್ ಕಂಪ್ಲೀಟ್ ಯಾತ್ರಾ ಫಾರ್ ಆಲ್ ದಿ ಪ್ಲೇಸಸ್ ಆಫ್ ಆಲ್ ದಿ ಪ್ಲೇಸಸ್. ಎಲ್ಲ ಭಗವಂತನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ, ಪುಣ್ಯ ಪಡ್ಕೊಂಡಿದ್ದಾರೆ. ಹಿ ಹ್ಯಾಸ್ ಗಾಟ್ ಎ ಗ್ರೇಟ್ ಮೆರಿಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಆಫ್ ಎ ಬರ್ಡ್. ಒಂದು ಹಕ್ಕಿಯ ಕಥೆ ಕೇಳಬೇಕು. ದ ಶಿಪ್ ಇನ್ ಓಲ್ಡನ್ ಡೇಸ್, ದರ್ ವಾಸ್ ಅ ಶಿಪ್ ವಿಚ್ ವಾಸ್ ಸೇಲಿಂಗ್. ಒಂದು ಸಮುದ್ರ, ಒಂದು ಹಡಗು ಹೋಗ್ತಾ ಇತ್ತು. ಆ ಹಡಗಿನ ಮೇಲೆ ಹಕ್ಕಿ ಕೂತ್ಕೊಂಡಿತ್ತು. ದರ್ ವಾಸ್ ಎ ಬರ್ಡ್ ಆನ್ ದಟ್ ಶಿಪ್. ದ ಬರ್ಡ್ ಈಸ್ ಏಬಲ್ ಟು ಸಿ ಓನ್ಲಿ ದಿ ಓಷನ್. ಸಮುದ್ರ ಮಾತ್ರ ಕಾಣ್ತಾ ಇದೆ. ಇಟ್ಸ್ ನಾಟ್ ಏಬಲ್ ಟು ಸಿ ಎನಿ ಗ್ರೀನ್ ಪ್ಯಾಚಸ್, ಗ್ರೀನ್ ಲ್ಯಾಂಡ್. ಎಲ್ಲೂ ಮರ ಕಾಣ್ತಾ ಇಲ್ಲ. ದಿ ಓಷನ್ ಇಸ್ ನಾಟ್, ದಿ ಬರ್ಡ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಆ ಹಕ್ಕಿಗೆ ಸಮಾಧಾನ ಇಲ್ಲ. ಯಾಕೆ? ಎಲ್ಲಿಯೂ ಮರ ಗಿಡ ಕಾಣಲ್ಲ. ದರ್ ಇಸ್ ನೋ ಟ್ರೀ ಟು ಬಿ ಸೀನ್. ಸೊ ಬರ್ಡ್ ಡಿಸೈಡ್ಸ್ ಟು ಫ್ಲೈ ನಾರ್ತ್ವರ್ಡ್ಸ್. ಉತ್ತರ ದಿಕ್ಕಿನ ಕಡೆಗೆ ಹಕ್ಕಿ ಹಾರ್ತದೆ ಆ ಹಡಗಿನ ಮೇಲಿಂದ. ಇಟ್ ಗೆಟ್ಸ್ ಟಯರ್ಡ್. ವೇರ್ ಎವರ್ ಯು ಗೋ ದಿಸ್ ಓನ್ಲಿ ಸೀ, ಓಷನ್, ಸಮುದ್ರ ಮಾತ್ರ ಇದೆ. ಆಫ್ಟರ್ ಫ್ಲೈಯಿಂಗ್ ಎ ಲಾಂಗ್ ಡಿಸ್ಟೆನ್ಸ್ ಗೆಟ್ಸ್ ಟಯರ್ಡ್ ಆ್ಯಂಡ್ ಕಮ್ಸ್ ಬ್ಯಾಕ್ ಆನ್ ದ ಶಿಪ್. ಪುನಃ ಹಡಗಿನ ಮೇಲೆ ಬಂದು ಕೂತ್ಕೊಳ್ತದೆ, ಅದು ಸುಸ್ತಾಗ್ಬಿಟ್ಟು. Then it says, let me try in the left direction, east direction. It tries eastwards journey. ಪಶ್ಚಿಮ ದಿಕ್ಕಿಗೆ ಹೋಗ್ತದೆ, ಉತ್ತರ ದಿಕ್ಕಿಗೆ ಹೋಗ್ತದೆ, ದಕ್ಷಿಣ ದಿಕ್ಕಿಗೆ ಹೋಗುತ್ತದೆ. ಎಲ್ಲಿ ಹೋದರೂ ಒಂದು ಸ್ವಲ್ಪ ಗಿಡ ಮರ ಕಾಣಲ್ಲ. ಇಟ್ ಈಸ್ ನಾಟ್ ಏಬಲ್ ಟು ಸಿ ಗ್ರೀನ್ ಲ್ಯಾಂಡ್, ಗ್ರೀನ್ ಟ್ರೀಸ್ ಎನಿವೇರ್. It gets tired and comes back and sits and relaxes. After some time, after a couple of days, the ship reaches the shore and there it sees beautiful greenery. ಕೆಲವು ದಿವಸ ಆದಮೇಲೆ ಹಕ್ಕಿ ಸುಸ್ತಾಗಿ ಕೂತ್ಕೊಳ್ತದೆ ಹಡಗಿನ ಮೇಲೆ. ಆ ಹಡಗು ಸಮುದ್ರದ ತೀರ ಮುಟ್ತದೆ. ಅಲ್ಲಿ ಮರ ಗಿಡ ನೋಡಿ ಮುಟ್ಟಿದಾಗ ಅಲ್ಲಿ ಕಾಣ್ತದೆ ಮರ ಗಿಡ. ದಟ್ ಈಸ್ ಅವರ್ ಮೈಂಡ್. ದಿ ಬರ್ಡ್ ಈಸ್ ಅವರ್ ಮೈಂಡ್. ಆ ಮನಸ್ಸು ನಮ್ಮದು ಹಕ್ಕಿ. ಆ ಮನಸ್ಸೆಂಬುದೇ ಹಕ್ಕಿ. It keeps flying this way, that way, left side, right side, north, east, west, ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವಕ್ಕೆ ಹಾರ್ತದೆ ಮನಸ್ಸು. ದಿ ಮೈಂಡ್ ಆಲ್ವೇಸ್ ಇಸ್ ಔಟ್ಗೋಯಿಂಗ್ ಇನ್ ನೇಚರ್. ಹೊರಗೋಗ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್, ಮೆಟೀರಿಯಲ್ ಟಾಯ್ಸ್ ವಿ ಗೆಟ್, ಸಕ್ಸಸ್ ಇನ್ ಲೈಫ್, ಜಾಬ್, ವೈಫ್, ಚಿಲ್ಡ್ರನ್, ಏನೇನೋ ಸಣ್ಣ ಪುಟ್ಟ ಸಿಗ್ತವೆ. First of all, this is itself is a toy. ಇದೊಂದು ಗೊಂಬೆ. We try to accumulate some more toys. Okay, it's a actually what I'm saying is it's a ಅದಕ್ಕೆ ದಸರಾ ಟೈಮಲ್ಲಿ ಬೊಂಬೆ ಆಟ ಅಂತ ಮಾಡ್ತಾರೆ. There's a game. In Dasara time, there's a Navaratri days in Karnataka. They do a doll show. The doll show is to remind us that all this is all doll only. This is all doll show only. So there's a king doll, there's a queen doll, there's a beauty queen, there's a ಇವೆಲ್ಲ ಗೊಂಬೆಗಳಪ್ಪ. ಈ ಗೊಂಬೆಗಳನ್ನ ಆಡಿಸೋ ಒಬ್ಬ ಇದ್ದಾನೆ, ಚೇತನ, ಕಾನ್ಶಿಯಸ್ನೆಸ್. ಆ ಚೇತನ ಇಲ್ಲವರೆಗೆ ಇರ್ತದೆ, ಗೊಂಬೆ ಆಟ ನಡೀತದೆ. ದಿಸ್ ಗೋಸ್ ಆನ್. ಸೊ ಈ ದಿಸ್ ಶಿಪ್ ಈಸ್ ನಥಿಂಗ್ ಬಟ್ ದಿಸ್ ಬಾಡಿ. ದೇಹ ಅನ್ನೋದೊಂದು ಹಡಗು. ದ ಮೈಂಡ್ ಇಸ್ ದ ಬರ್ಡ್. ಮನಸ್ಸು ಅನ್ನೋದು ಹಕ್ಕಿ. ಮನಸ್ಸು ಈ ಹಡಗುಗಳು ಕೂತ್ಕೊಳ್ಳೋದೇ ಇಲ್ಲ. ದ ಮೈಂಡ್ ನೆವರ್ ಸಿಟ್ಸ್ ಹಿಯರ್. Mind never goes back to the body. Only time when you go back to the body, the mind goes back to the body is when you put one peg. One peg. The idea is, I want to find peace on the one peg. Sometimes it doesn't work. Sometimes one bottle also will go. Right? Only when you become unconscious, lose your consciousness, the mind goes back. Otherwise, it will go back when you are in deep sleep. In either case, you will miss the peace.
ಗಾಢವಾದ ನಿದ್ದೆ ಬಂದಾಗಲೂ ಮನಸ್ಸು ಒಳಗೋಗ್ಬಿಡ್ತದೆ, ಇಲ್ಲ ಒಂದು ಬಾಟ್ಲು ಕುಡಿದಾಗ ಮನಸ್ಸು ಒಳಗೋಗ್ಬಿಡ್ತದೆ. ಆಯಿತಾ? ಅದು ಇಲ್ಲದೆ ನಮ್ಮ ಮನಸ್ಸು ಏನೋ ಯಾವಾಗಲೂ ಹೊರಗೆ ಹೋಗ್ತಾ ಇದೆ. ಇಟ್ ಕೀಪ್ಸ್ ಆನ್ ರನ್ನಿಂಗ್, ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ರೈಟ್? ಇಟ್ಸ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್, ಅದು ಸಂತೋಷಕ್ಕೆ ಹುಡುಕ್ತದೆ. Now many people say then you'll be happy when you see God anta. So yes, again mind searches in the temple and mind searches in all the places, Himalayas, all holy places. ಮನಸ್ಸು ಏನು ಮಾಡ್ತದೆ, ಅವ್ರು ನಮ್ಗೆ ಹಿಂದಿನ ಗೊತ್ತು, ಸುಮ್ಮನೆ ಕೂತ್ಕೊಳ್ಳೋ ಒಳಗೆ ಹೋದ ಮನಸ್ಸು ಸಿಗಲ್ಲ ಅಂತ ಗೊತ್ತು, ಅದಕ್ಕೊಂದು ನಿಂತಿರ್ತಿ ಆದರೆ ಓದಿರೋದು. ಸೊ ಅಟ್ ಲೀಸ್ಟ್ ಯು ಗೋ ದೇರ್ ಸರ್ಚ್ ಆಫ್ ದ ಪೀಸ್. ಸೊ ಎವ್ರಿ ಪೀಸ್ ವಾಟ್ ಯು ಫೈಂಡ್ ಈಸ್ ಟೆಂಪರರಿ. ಪ್ರತಿಯೊಂದು ಎಲ್ಲಿ ಹೋದ್ರೂ ನಿಮಗೆ ಶಾಂತಿ ಟೆಂಪರರಿ ಕಾಣ್ತದೆ. ಅಂಟಿಲ್ ದ ಬರ್ಡ್ ಕಮ್ಸ್ ಬ್ಯಾಕ್, ಆ ಮನಸ್ಸು ಬಂದು ಆ ಶರೀರದೊಳಗೆ ಕೂತ್ಕೋಬೇಕು. ಅಂಟಿಲ್ ದಟ್ ಬರ್ಡ್ ಕಮ್ಸ್ ಬ್ಯಾಕ್ ಆ್ಯಂಡ್ ಸಿಟ್ಸ್ ಇನ್ ದಿ ಶಿಪ್. ಆ ಸಮುದ್ರ ಅನ್ನೋದು ಸಂಸಾರ, ದಟ್ ಓಷನ್ ಇಸ್ ನಥಿಂಗ್ ಬಟ್ ಸಂಸಾರ. ಓಕೆ, ದ ಬರ್ಡ್, ದ ಮೈಂಡ್ ಇಸ್ ಇನ್ ಸರ್ಚ್ ಆಫ್ ಗ್ರೀನರಿ. ಗ್ರೀನರಿ ಇಸ್ ನಥಿಂಗ್ ಬಟ್ ಪೀಸ್, ಶಾಂತಿ. ಸೊ ಇಟ್ ವಿಲ್ ನೆವರ್ ಫೈಂಡ್ ದಿ ಪೀಸ್ ಅಂಟಿಲ್ ಇಟ್ ಕಮ್ಸ್ ಬ್ಯಾಕ್ ಟು ದಿ ಬಾಡಿ. ನಿಮ್ಮ ಶರೀರದೊಳಗೆ ಮನಸ್ಸು ಬಂದು ಕೂತ್ಕೋಬೇಕು. ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳೋದು. ದಟ್ಸ್ ವೈ ಯು ಮೆಡಿಟೇಟ್ ಅಂತ ಹೇಳೋದು. ಇಲ್ಲ ನಂಗೆ ಮೆಡಿಟೇಟ್ ಮಾಡೋಕ್ಕಾಗಲ್ಲ, ಥಾಟ್ಸ್ ಬರ್ತಾ ಇದೆ, ಥಾಟ್ಸ್ ಅಂದರೆ ಮೈಂಡ್ ಇಸ್ ಗೋಯಿಂಗ್ ಔಟ್. ಮೈಂಡ್ ಕಾನ್ಸ್ಟೆಂಟ್ಲಿ ಗೋಸ್ ಔಟ್. ಮನಸ್ಸು ಹೊರಗೆ ಹೋಗ್ತಾ ಇದೆ, ಯೋಚನೆ ಮಾಡ್ತಾ ಇದೆ. ಆ ಹಕ್ಕಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಇಟ್ಸ್ ರೆಸ್ಟ್ಲೆಸ್. ಇಟ್ ಹಸ್ ನಾಟ್ ಫೌಂಡ್, ಇಟ್ ಹಸ್ ನಾಟ್ ಎಟ್ ಟಯರ್ಡ್ ಆಫ್ ಸೀಯಿಂಗ್ ದ ವರ್ಲ್ಡ್ ಔಟ್ ಸೈಡ್. ಇನ್ನು ಸುಸ್ತಾಗಿಲ್ಲ ಅದಕ್ಕೆ, ಇನ್ನು ಸ್ವಲ್ಪ ದೂರ ಅಷ್ಟೇ. Some more distance, then it gets tired. Then this only way is this bird has to come back. But most of the time, by the time you come back, the bird comes back to the body. The time is out. The person has become old, and the body he'll be dead. ಸಾವಿನ ಕಾಲ ಬಂದರೂ ಅದು ಮನಸ್ಸು ಶಾಂತ ಆಗೋದು ಗೊತ್ತಾಗಲ್ಲ ಅದಕ್ಕೆ. The mind cannot become silent even the person is approaching death. Even then he wants to go out. ಮನಸ್ಸು ಹೊರಗೆ ಹೋಗ್ತದೆ, ಓಡ್ತದೆ ಅದು ಹೊರಗೆ. ಸಾಯ್ತಾ ಇದ್ದಾನೆ, ಅದು ನಮಗೆ ಕೊನೆಯ ಆಸೆ ಏನಂತ ಕೇಳೋದಿದ್ದಿಲ್ಲ ಯಾರಾದ್ರೂ. ಸಾಯುವ ಕಾಲದಲ್ಲಿ ಏನಾದ್ರು ಆಸೆ ಇದೆಯಾ ಅಂತ, ಸಾಯುವ ಕಾಲದಲ್ಲಿ ನಿಮ್ಗೆ ಏನಾದ್ರು ಆಸೆ ಇದೆಯಾ ಅಂತ. ಯಾಕಂದರೆ ದಿ ಹೋಲ್ ಐಡಿಯಾ ಅಂದರೆ ಆ ಮನಸ್ಸು ಅಟ್ಲೀಸ್ಟ್ ಆಗಾದ ಒಳಗೆ ಹೋಗಿ ಕೂತ್ಕೊಳ್ಳಿ ಅಂತ, ರೈಟ್? ದಿ ಹೋಲ್ ಐಡಿಯಾ ಇಸ್ ದ ಮೈಂಡ್ ಇಫ್ ಇಟ್ ಗೋಸ್ ಇನ್ ಸೈಡ್ ಇಟ್ ವಿಲ್ ಫೈಂಡ್ ಪೀಸ್ ಅಂತ. ಸೊ ನಿಂಗೇನು ಆಸೆ ಇದೆಯಪ್ಪ, ಒಂದು ದೋಸೆ ತಂದ್ಕೊಳ್ ಮಗ, ಗಟ್ಟಿ ಮಸಾಲೆ ದೋಸೆ ಆಯಿತು. ನನಗೆ ಇನ್ನೊಂದು ಆಸೆ ಇದೆಯಪ್ಪ, ನನ್ನ ಮರಿಮಗಳಿದ್ದಾಳಲ್ಲ ಅವಳು ಮದುವೆ ಆಗಿಬಂದ, ಶೀಸ್ ಎ ಕಿಡ್, ದಿಸ್ ಮ್ಯಾನ್ ಇಸ್ ಡೈಯಿಂಗ್. ನಮ್ಮಲ್ಲಿ ಪ್ರಾಣ ಹೋಗೋ ಟೈಮ್ ಬಂದರೂ ಆಸೆ ಹೋಗಲ್ಲಪ್ಪ, ಮನಸ್ಸು ಹೊರಗೆ ಹೋಗ್ತಾ ಇರ್ತದೆ. ದ ಮೈಂಡ್ ಕೀಪ್ಸ್ ಆನ್ ಗೋಯಿಂಗ್ ಔಟ್ ಸೈಡ್. ದಿ ಸಿಂಪ್ಟಮ್ ಆಫ್ ದ್ಯಾಟ್ ಈಸ್ ದ ಪರ್ಸನ್ ಇಸ್ ರೆಸ್ಟ್ಲೆಸ್. ಸಮಾಧಾನ ಇಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಪ್ಪ, ಆಗಲ್ಲ. ಯು ಕೆನಾಟ್ ಸಿಟ್. ಏನಾದರೂ ಕೆಲಸ ಮಾಡಬೇಕು, ಐ ಹ್ಯಾವ್ ಟು ಡೂ ಸಮ್ ವರ್ಕ್, ಬಿಕಾಸ್ ಯು ಹ್ಯಾವ್ ಟು ಡೂ ವರ್ಕ್. ವೈ? ದ ಮೈಂಡ್ ಈಸ್ ಅಜಿಟೇಟೆಡ್. ಮೈಂಡ್ ಗೆಟ್ಸ್ ಅಜಿಟೇಟೆಡ್ ಇಫ್ ಯು ಸಿಟ್ ಸೈಲೆಂಟ್ಲಿ. ಆ ಹಕ್ಕಿಗೆ ಸಮಾಧಾನ ಇಲ್ಲ. ವೈ ದಟ್ ಬರ್ಡ್ ಇಸ್ ರೆಸ್ಟ್ಲೆಸ್? ಆ ಹಕ್ಕಿಗೆ ಯಾಕೆ ಸಮಾಧಾನ ಇಲ್ಲ, ಯಾಕೆ ಶಾಂತಿ ಇಲ್ಲ? ಬಿಕಾಸ್ ಇಟ್ ಹಸ್ ನಾಟ್ ಫೌಂಡ್ ಇಟ್ಸ್ ರೆಸ್ಟಿಂಗ್ ಪ್ಲೇಸ್, ರಿಯಲ್ ರೆಸ್ಟಿಂಗ್ ಪ್ಲೇಸ್. ನಿಜವಾದ ಶಾಂತಿ ಇಲ್ಲಿ ಸಿಗೋದು ಗೊತ್ತಾಗಿಲ್ಲ ಅದಕ್ಕೆ. ಇಟ್ಸ್ ಸರ್ಚಿಂಗ್ ಫಾರ್ ದಿ ರೆಸ್ಟ್ ಸಮ್ವೇರ್ ವಿಚ್ ಇಸ್ ನಾಟ್ ದೇರ್. ಆ ಶಾಂತಿ ಹುಡುಕ್ತಾ ಇದೆ ಇಲ್ಲಿ ಹೊರಗಡೆ. ದಿ ಪರ್ಸನ್ ಹೂ ಇಸ್ ರಿಯಲಿ ಪೀಸ್ಫುಲ್ ಕ್ಯಾನ್ ಸಿಟ್ ಫಾರ್ ಅವರ್ಸ್ ಟುಗೆದರ್ ಸೈಲೆಂಟ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಥಿಂಕ್ ದಟ್ ದ ಫೆಲೋ ಇಸ್ ಲೇಜಿ. ಅವ್ನು ಸೋಮಾರಿಯಪ್ಪ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಲೇಜಿ ಫೆಲೋ ಆ್ಯಂಡ್ ಎ ಪರ್ಸನ್ ಹೂ ಇಸ್ ಜ್ಞಾನಿ. ಸೋಮಾರಿಗೂ ಜ್ಞಾನಿಗೂ ವ್ಯತ್ಯಾಸ ಇದೆ. The lazy fellow is sitting idle, okay, but his mind is restless. ಅವನ ಶರೀರ ಸುಮ್ಮನೆ ಕೂತ್ಕೊಂಡಿದೆ, ತಲೆಯಲ್ಲಿ ಓಡ್ತಾ ಇದೆ ಚಕ್ಕರ್. ಜ್ಞಾನಿ is idle, sitting idle, but his mind is at peace. ಅವನ ಮನಸ್ಸಿನಲ್ಲಿ ಶಾಂತಿ ತುಂಬಿಬಿಟ್ಟಿದೆ. ಸೊ ಜ್ಞಾನಿಗೂ ಅಜ್ಞಾನಿಗೂ, ಜ್ಞಾನಿನೂ ಸೋಮಾರಿ ಅಂತ ತಿಳ್ಕೊಬೇಡಿ. His mind is very peaceful, very silent. In whatever he does, he may be very active also. ಅವನು ತುಂಬ ಚಟುವಟಿಕೆಯಿಂದ ಕೂಡಿರ್ಬೋದು, ಆವಾಗಲೂ ಅವನ ಮನಸ್ಸು ಶಾಂತ ಸ್ಥಿತಿಲಿರ್ತದೆ. He doesn't do any single activity for getting peace or happiness.
ಶಾಂತಿ ಮತ್ತು ಆನಂದಕ್ಕೋಸ್ಕರ ಯಾವುದೇ ಕೆಲಸ ಮಾಡೋದಿಲ್ಲ ಅವನು. ಎವ್ರಿಥಿಂಗ್ ಇಟ್ ಡಸ್ ಔಟ್ ಆಫ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್, ಫಾರ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಔಟ್ ಆಫ್ ಪೀಸ್ ಹ್ಯಾಪಿನೆಸ್. ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ಜ್ಞಾನಿ ಆ್ಯಂಡ್ ಅಜ್ಞಾನಿ. ಅಜ್ಞಾನಿ ಏನು ಮಾಡ್ತಾನೆ, ಏನೇ ಮಾಡೋದಿದ್ರು ಫಾರ್ ಹ್ಯಾಪಿನೆಸ್, ನನಗೆ ಆನಂದ ಸಿಗಲಿ ಅಂತ. ಅಜ್ಞಾನಿ ಏನೇ ಕೆಲಸ ಮಾಡಿದ್ರು ನನಗೆ ಶಾಂತಿ ಸಿಗಲಿ, ಫಾರ್ ಪೀಸ್. ಓಕೆ, ಜ್ಞಾನಿ ವಾಟ್ ಎವರ್ ಇಟ್ ಡಸ್ ಈಸ್ ಔಟ್ ಆಫ್ ಪೀಸ್, ಶಾಂತಿಯಿಂದ ಕೆಲಸ ಮಾಡ್ತಾನೆ, ಶಾಂತಿಗೋಸ್ಕರ ಅಲ್ಲ. ಜ್ಞಾನಿ ವಾಟ್ ಎವರ್ ಇಟ್ ಡಸ್ ಔಟ್ ಆಫ್ ಬ್ಲಿಸ್, ನಾಟ್ ಫಾರ್ ಬ್ಲಿಸ್, ಆನಂದಕ್ಕೋಸ್ಕರ ಅಲ್ಲ, ಆನಂದದಿಂದ. ಇದೇ ವ್ಯತ್ಯಾಸ. ಇಲ್ಲ ನಾನು ಹಾಗೆ ಮಾಡ್ತೇನೆ, ನಾನು ಕೆಲಸ ಮಾಡುವಾಗ ಆನಂದ ಹೇಳಿದ್ದೇನೆ, ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಡೂಯಿಂಗ್ ವರ್ಕ್. ಯು ಆರ್ ಹ್ಯಾಪಿ ಯು ಆರ್ ಡೂಯಿಂಗ್ ವರ್ಕ್ ಬಿಕಾಸ್ ದಿ ಮೂಮೆಂಟ್ ಯು ಸಿಟ್ ಸೈಡ್ ಯು ವಿಲ್ ಬಿಕಮ್ ರೆಸ್ಟ್ಲೆಸ್. ಯು ಆರ್ ಎಸ್ಕೇಪಿಂಗ್ ಫ್ರಮ್ ಯುವರ್ ಸೆಲ್ಫ್. ನಿಮ್ಮಿಂದ ನೀವು ಓಡ್ತಿದ್ದೀರಾ. ಹೌ ಲಾಂಗ್ ಯು ಕ್ಯಾನ್ ರನ್ ಫ್ರಮ್ ಯುವರ್ ಸೆಲ್ಫ್? It may be one lifetime, it may be 2 lifetime, it may be 100 lifetimes. The bird will get tired. ಆ ಮನಸ್ಸಿಗೆ ಟಯರ್ಡ್ ಆಗುತ್ತೆ. When it gets tired, it comes back to the self, ಆತ್ಮ. ಯಾರು ಆತ್ಮ? ಅದು ಐ ಆಫ್ ದ ಐ, ಇಯರ್ ಆಫ್ ದಿ ಇಯರ್ಸ್, ಟಂಗ್ ಆಫ್ ದಿ ಟಂಗ್, ನಾಲಿಗೆ ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಅದೇ ಆತ್ಮಪ್ಪ. ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಆ ಸಾಕ್ಷಿ ಅನ್ನೋ ಚೇತನ ನಿಮ್ಮಲ್ಲಿ ಇಲ್ದಿದ್ರೆ ಏನು ಕೆಲಸ ಮಾಡಲ್ಲ. ನಥಿಂಗ್ ವಿಲ್ ವರ್ಕ್ ವಿದೌಟ್ ದ್ಯಾಟ್. ಇದು ಹೇಗೆ? ಈ ಫ್ಯಾನು ತಿರುಗ್ತಾ ಇದೆ, ಈ ಟ್ಯೂಬ್ಲೈಟ್ ಉರಿತಾ ಇದೆ. ದ ಫ್ಯಾನ್ ರೊಟೇಟ್ಸ್, ದ ಟ್ಯೂಬ್ಲೈಟ್ ಈಸ್ ಗಿವಿಂಗ್ ಲೈಟ್. ಬಟ್ ದ ಫ್ಯಾನ್ ಆ್ಯಂಡ್ ಟ್ಯೂಬ್ಲೈಟ್ ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ ಐ ಆಮ್ ರನ್ನಿಂಗ್. Okay, a fan will never understand that because of electricity I am rotating. The tubelight will never understand because of the electricity this light is on. There is a bigger tubelight here. This tubelight never understands that there is something called Atma which is animating me. ಇದು ಈ ಟ್ಯೂಬ್ಲೈಟ್ಗೆ ಏನಾಗುತ್ತೆ, ನನಗೆ ನಾನು ಈ ಆತ್ಮ ಅನ್ನೋ ಚೈತನ್ಯ ಇಲ್ಲದಿದ್ರೆ ನಾನೇನು ಬೆಳಗೋದಿಲ್ಲ ಅಂತ ಗೊತ್ತಾಗಲ್ಲ. ಇದಕ್ಕೆ ಆತ್ಮದ ಚೈತನ್ಯ ಬೆಳಕು ಬಂದಾಗ ಇದು ಕೆಲಸ ಮಾಡ್ತದೆ. ಇಟ್ ಸ್ಟಾರ್ಟ್ಸ್ ವರ್ಕಿಂಗ್ ಆ್ಯಂಡ್ ಬಟ್ ಇಟ್ ಸ್ಟಾರ್ಟ್ಸ್ ಥಿಂಕಿಂಗ್ ಐ ಆಮ್ ಗಿವಿಂಗ್ ಲೈಟ್, ಐ ಆಮ್ ಗಿವಿಂಗ್ ಎಲೆಕ್ಟ್ರಿಸಿಟಿ, ಐ ಆಮ್ ಬ್ಲೋಯಿಂಗ್ ವಿಂಡ್, ನಾನು ಗಾಳಿ ಬೀಸ್ತಾ ಇದ್ದೇನೆ, ನಾನು ಬೆಳಕು ಕೊಡ್ತಾ ಇದ್ದೇನೆ ಅಂತ ಟ್ಯೂಬ್ಲೈಟ್ ಹೇಗೆ ಮಾಡಿದಾಗೆ ಈ ಆತ್ಮ ಅನ್ನೋದು ಮರೆತು ಈ ದೇಹ ಅನ್ನೋದು ಮನಸ್ಸು ಬುದ್ಧಿ ನಾನೇ ಮಾಡ್ತಾ ಇದ್ದೇನೆ ಅಂತ ತಿಳಿಸು ಮಾಡ್ತದೆ. ಆ ಸಮಸ್ಯೆ ಅದೇ ನಮ್ಮ ಜೀವನದ ಸಮಸ್ಯೆ. ನಮಗೆ ಅರ್ಥ ಆಗ್ತಾ ಇಲ್ಲ. ಮಾಡೋನು ನಾನಲ್ಲಪ್ಪ, ಭಗವಂತ ಅನ್ನೋ ಸಮಸ್ಯೆ ಅರ್ಥನೇ ಆಗ್ತಾ ಇಲ್ಲ. ವಿ ನೆವರ್ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ನಾಟ್ ದ ಡೂವರ್. ದ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್ ಇನ್ ಮೀ ಈಸ್ ದ ಡೂವರ್. ಇಫ್ ಸಮ್ ಆಫ್ ಯು ಥಿಂಕ್ ದಟ್ ಐ ಆಮ್ ಡೂಯಿಂಗ್ ಸಮಥಿಂಗ್, ಯು ಕಾಂಟ್ ಇವನ್ ಲಿಫ್ಟ್ ಯುವರ್ ಫಿಂಗರ್. ನಿಮ್ಮ ಕೈ ಬೆರಳು ಎತ್ತಕ್ಕಾಗಲ್ಲ ನಿಮ್ಮ ಕೈಲಿ. ಬಿಕಾಸ್ ಟು ಲಿಫ್ಟ್ ಯುವರ್ ಫಿಂಗರ್ ಯು ಹ್ಯಾವ್ ಟು ಹ್ಯಾವ್ 500,000 ಕನೆಕ್ಷನ್ಸ್ ಇನ್ ಯುವರ್ ಬ್ರೈನ್. ನಿಮ್ಮ ತಲೆಯೊಳಗೆ ಒಂದು 500,000 ಕನೆಕ್ಷನ್ ಆಗಬೇಕು. ಓಕೆ, ಎ 1/4 ಲೀಟರ್ ಆಫ್ ಬ್ಲಡ್ ಹ್ಯಾಸ್ ಟು ಫ್ಲೋ. ಒಂದು ರಕ್ತ ಹರಿಬೇಕು, ಆ ಬ್ರೈನ್ ವರ್ಕ್ ಆಗಬೇಕು. ಇಟ್ ಈಸ್ ನಾಟ್ ಯು ಆಸ್ ಅ ಬಾಡಿ ಮೈಂಡ್ ಇಂಟೆಲೆಕ್ಟ್ ಕಾಂಪ್ಲೆಕ್ಸ್ ವಿಚ್ ಇಸ್ ಡೂಯಿಂಗ್. ದರ್ ಇಸ್ ಅ ಕಾನ್ಷಿಯಸ್ನೆಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಚೇತನ ನಿಮ್ಮೊಳಗಿರೋ ಚೇತನ ಮಾಡ್ತದೆ, ಆ ಕೆಲಸ ಮಾಡ್ತದೆ. ಆದರೂ ನಾವು ಹೇಳ್ತೇವೆ ನಾನು ಮಾಡಿದೆ ಅಂತ. ಅದಕ್ಕೆ ಕರ್ಮ ಅಂತ ಹೇಳೋದು. ದಟ್ಸ್ ವಾಟ್ ಇಸ್ ಕಾಲ್ಡ್ ಕರ್ಮ. ಮುಂದಿನ ಮಂತ್ರ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ನ ವಿದ್ಮೋ ವಿಜಾನೀಮೋ ಯತೈತ್ ಅನುಶಿಷ್ಯಾತ್. ಓಕೆ, ಹಿಂದಿನ ಶ್ಲೋಕದ ಇನ್ನೊಂದು ಸ್ವಲ್ಪ ಹೇಳೋದು ಮರೆತುಬಿಟ್ಟೆ. ಪ್ರೇತ್ಯ ಅಸ್ಮಾದ್ ಲೋಕ ಅಮೃತಾ ಭವಂತಿ. ಈ ಕಣ್ಣಿನ ಕಣ್ಣು, ಕಿವಿಯ ಕಿವಿ, ನಾಲಿಗೆ, ದೇಹದ ಹಿಂದಿರುವ ಶಕ್ತಿ, ಇದು ಯಾರಿಗೆ ಗೊತ್ತಾಗುತ್ತೋ ಅವನು ಮುಕ್ತನಾಗ್ತಾನೆ. ಪ್ರೇತ್ಯ ಅಸ್ಮಾದ್ ಲೋಕ. ಓಕೆ, ಒನ್ ಹೂ ರಿಯಲೈಸಸ್ ದಿ ಐ ಆಫ್ ದಿ ಐ, ಇಯರ್ ಆಫ್ ದಿ ಇಯರ್, ಟಂಗ್ ಆಫ್ ದಿ ಟಂಗ್, ಹಿ ವಿಲ್ ಬಿ ಫ್ರೀಡ್. ಯಾರಿಗೆ ಇದು ಗೊತ್ತಾಗ್ತದೆ, ಈ ದೇಹ ಮನಸ್ಸು ಬುದ್ಧಿ ಹಿಂದಿರೋ ಶಕ್ತಿ, ಚೇತನ ಶಕ್ತಿ, ಅಥವಾ ಅದಕ್ಕೆ
ಅದಕ್ಕೆ the animating principle, the consciousness which is the animating principle of the body mind complex, one who realizes this, he becomes free from all desires. Okay, ಅವನಿಗೆ ಎಲ್ಲ ಆಶೆಗಳಿಂದ ಮುಕ್ತ ಆಗ್ತಾನೆ. ನಿಮಗೆ ಎಲ್ಲಿವರೆಗೆ ಆಶೆ ಇದೆ ಅಲ್ಲಿವರೆಗೆ ಚಟುವಟಿಕೆ ಇದೆ. As long as you have desire, there is a restlessness in you, because desire is for acquiring something to become peaceful. ಎಲ್ಲಿವರೆಗೆ ನಮಗೆ ಆಶೆ ಇದೆ ಅಲ್ಲಿವರೆಗೆ ಏನಾಗುತ್ತೆ, ನಮ್ಮಲ್ಲಿ ರೆಸ್ಟ್ಲೆಸ್ನೆಸ್ ಬರ್ತದೆ, ಚಟುವಟಿಕೆ. ಆ್ಯಂಡ್ ಚಟುವಟಿಕೆ ಬಂದಾಗ ನಾವು ಕೆಲಸ ಮಾಡ್ತೇವೆ, ಕೆಲಸ ಮಾಡಿದಾಗ ಫಲ ಬರ್ತದೆ, ಬಟ್ ಫಲ ಯಾವಾಗಲೂ ಮುಗಿಯೋಲ್ಲ. ಯಾವುದಕ್ಕೆ? ಆಶೆ ಮುಗಿಯೋಲ್ಲ. ಇಟ್ ನೆವರ್ ಸ್ಯಾಟಿಸ್ಫೈಸ್ ದ ಡಿಸೈರ್. ದ ಬೇಸಿಕ್ ಡಿಸೈರ್ ಹ್ಯಾಸ್ ಕಮ್ ಫ್ರಮ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೆಲ್ಫ್. ನಾನು ಅನ್ನೋ ತಪ್ಪಿನ ಅರಿವಿಗಿಂದ ಬಂದಿದೆ ಅದು. ಯು ಆರ್ ಥಿಂಕಿಂಗ್ ದಟ್ ಐ ಆಮ್ ದಿ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ತಿಳ್ಕೊಳ್ತೀರಾ. You have confined yourself to a gross body which is made of matter. ಈ ದೇಹ ಮನ ಬುದ್ಧಿಯನ್ನು ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ರ. Once you realize that I am not this body, mind and intellect, but I am the animating principle which gives life to this body, mind and intellect, you will be freed from all desires and suffering which makes the mind restless. ಈ ದೇಹ ಮನ ಬುದ್ಧಿ ನಾನಲ್ಲ, ನಾನು ಸಾಕ್ಷಿ ನಾನು ಅನ್ನೋದು ನಿಮ್ಗೆ ಯಾವಾಗ ಅರಿವಾಗ್ತದೆ ಆವಾಗ ಏನಾಗುತ್ತೆ, ಈ ದೇಹ ಮನ ಬುದ್ಧಿಯಿಂದ ಬರುವ ಆಶೆಗಳು ಬರಲ್ಲ. ಯಾಕಂದರೆ ತೃಪ್ತನಾಗ್ಬಿಡ್ತೀರ, ಪೂರ್ಣ ಆಗ್ಬಿಡ್ತೀರ. ಇದು ಹೇಗೆಂದರೆ ಆತ್ಮ ಇದೆ ಮತ್ತು ಅನಾತ್ಮ ಇದೆ. ದರ್ ಇಸ್ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್. ದರ್ ಇಸ್ ಅ ಕಾನ್ಷಿಯಸ್ನೆಸ್ ಆ್ಯಂಡ್ ನಾನ್ ಕಾನ್ಷಿಯಸ್, ಅನ್ಕಾನ್ಷಿಯಸ್ನೆಸ್. ಇದು ಕನ್ನಡಕ್ಕೆ ಹಾಕ್ಕೊಂಡೆ ನಾನು. ಕನ್ನಡಕ್ಕೆ ಹಾಕ್ಕೊಂಡಾಗ ಓದ್ತಾ ಇದ್ದೇನೆ. ಕನ್ನಡಕ್ಕೆ ಹಾಕ್ಕೊಂಡಿದ್ದು ಮರ್ತೋಗ್ಬಿಡ್ತದೆ. ಐ ಆಮ್ ವೇರಿಂಗ್ ದಿ ಸ್ಪೆಕ್ಸ್ ಆ್ಯಂಡ್ ಸ್ಟಾರ್ಟೆಡ್ ರೀಡಿಂಗ್. ವೈ ರೀಡಿಂಗ್? ಬಿಕಾಸ್ ದ ಟಾಪಿಕ್ ಇಸ್ ಸೋ ಇಂಟ್ರೆಸ್ಟಿಂಗ್. ಐ ಫರ್ಗಾಟ್ ದಟ್ ಐ ಆಮ್ ವೇರಿಂಗ್ ದಿ ಸ್ಪೆಕ್ಸ್. ರೈಟ್? ಐ ಥಿಂಕ್ ದಿಸ್ ಈಸ್ ಮೈ ಐಸ್. ಇದೇ ನನ್ನ ಕಣ್ಣು. ಯಾಕಂದರೆ ಐ ಹ್ಯಾವ್ ಫರ್ಗಾಟನ್ ದಟ್ ದೇರ್ ಇಸ್ ಎ ಸ್ಪೆಕ್ಸ್ ದೇರ್. Similarly, as consciousness principles, we forget that we are wearing the body and mind and intellect while we are engrossed in the world. ಈ ದೇಹ ಮನ ಬುದ್ಧಿಯನ್ನು ನಾನು ಧರಿಸಿಕೊಂಡಿದ್ದೇನೆ, ಇದು ಯಂತ್ರ ಅನ್ನೋದು ಮರ್ತೋಗ್ಬಿಡ್ತದೆ. ಯಾಕೆ ಮರ್ತೋಗ್ಬಿಡ್ತದೆ? ನೀವು ನೋಡೋ ವಿಷಯ ಇದೆಯಲ್ಲ ಅಷ್ಟು ಅಟ್ರಾಕ್ಟಿವ್. ವಾಟ್ ಎವರ್ ಯು ಆರ್ ಸೀಯಿಂಗ್ ಇಸ್ ಸೋ ಅಟ್ರಾಕ್ಟಿವ್. ವಿ ಆರ್ ಅಟ್ರಾಕ್ಟೆಡ್, ಎನ್ಗ್ರಾಸ್ಡ್ ಬೈ ದಿ ವಾಟ್ ವಿ ಸಿ, ಫರ್ಗೆಟಿಂಗ್ ದಿ ಸಿಯರ್. ನಾವು ಬಾಹ್ಯ ಪ್ರಪಂಚ ನೋಡಿದಾಗ ಈ ದೇಹ ಮನ ಬುದ್ಧಿಯನ್ನು ನಾನು ಹಾಕಿಕೊಂಡಿದ್ದೇನೆ, ಇದು ಒಂದು ವಸ್ತ್ರದ ಹಾಗೆ ಅಂತ ಮರ್ತೋಗ್ಬಿಡ್ತೇವೆ. ಈಗ ನೀವು ಕೂತ್ಕೊಂಡಿದ್ದೀರಾ, ನಿಮ್ಗೆ ಯಾರು ನೆನಪಿದೆಯಾ? ನೀವು ಶರ್ಟ್ ಹಾಕೊಂಡಿದ್ರೆ ನೆನಪಿದೆಯಾ? ಡು ಯು ರಿಮೆಂಬರ್ ಎನಿ ಆಫ್ ಯು ವೇರಿಂಗ್ ಎ ಶರ್ಟ್? ಇಟ್ ಹಸ್ ಬಿಕಮ್ ಎ ಪಾರ್ಟ್ ಆಫ್ ಯುವರ್ ಬಾಡಿ. ಯು ಫರ್ಗಾಟನ್ ದಟ್ ಯು ಆರ್ ವೇರಿಂಗ್ ಎ ಶರ್ಟ್ ಅನ್ಲೆಸ್ ಐ ರಿಮೈಂಡ್ ಯು. ರೈಟ್? ಹಾಗೆ ಈ ದೇಹ ಮನ ಬುದ್ಧಿಯನ್ನು ನಾನು ಧರಿಸಿದ್ದೇನೆ, ನಾನು ದೇಹ ಮನ ಬುದ್ಧಿ ಅಲ್ಲ ಅನ್ನೋದು ಮರ್ತೋಗ್ಬಿಡ್ತದೆ. ದರ್ ಇಸ್ ಅ ಗ್ರೇಟ್ ಸೈಂಟಿಸ್ಟ್ ಕಾಲ್ಡ್ ನ್ಯೂಟನ್ ಅನ್ನೋ ಥಾಮಸ್ ಆಲ್ವಾ ಎಡಿಸನ್ ಇದ್ದ. ಹಿ ಹ್ಯಾಸ್ ಮೋರ್ ದೆನ್ ಅಬೌಟ್ 25,000 ಡಿಸ್ಕವರೀಸ್ ಟು ಹಿಸ್ ಕ್ರೆಡಿಟ್. ಹಲವಾರು ರೀತಿಯ ಯಂತ್ರಗಳನ್ನು ಕಂಡುಹಿಡಿದ ನಾನು. ಓಕೆ, ಹಿ ಈಸ್ ಸಚ್ ಎ ಪರ್ಸನ್, ವೆನ್ ಎವರ್ ಹಿ ಈಸ್ ಫೋಕಸ್ಡ್ ಆನ್ ಡೂಯಿಂಗ್ ಸಮಥಿಂಗ್, ಹಿ ಫರ್ಗೆಟ್ಸ್ ಎವ್ರಿಥಿಂಗ್. ಏನೋ ಕೆಲಸ ಮಾಡ್ತಾ ಇದ್ರೆ ಎಲ್ಲ ಮರ್ತೋಗ್ಬಿಡ್ತಾನೆ. ಒನ್ ಡೇ ಹಿ ವಾಸ್ ಥಿಂಕಿಂಗ್ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ದಿಸ್ ಎಲೆಕ್ಟ್ರಿಕ್ ಬಲ್ಬ್, ಟಂಗ್ಸ್ಟನ್ ಬಲ್ಬನ್ನು ಹೇಗೆ ಮಾಡೋದು ಅಂತ ಅವನು ಯೋಚನೆ ಮಾಡ್ತಾರೆ. ಯಾಕಂದರೆ ಎನಿ ಫಿಲಮೆಂಟ್ ಯು ಪುಟ್, ಇಟ್ಸ್ ಗೆಟಿಂಗ್ ಬರ್ನ್ಟ್ ಔಟ್. He has done hundreds of experiments to get a good filament which works. Thanks to him, we have electricity today. Electric bulb. So, ಅವನು ಎಷ್ಟು ಮಟ್ಟಿಗೆ ಆ ಸಮಸ್ಯೆ ಗಮನ ಆಗಿದ್ರೆ ಅವನಿಗೆ ಏನು ಮಾಡಿದ್ರು ಗೊತ್ತಾಗಲ್ಲ, ಬೇರೆ ಪ್ರಪಂಚದಲ್ಲಿ ಏನಾದರೂ ಗೊತ್ತಾಗಲ್ಲ. ನಥಿಂಗ್ ಹಿ ಅಂಡರ್ಸ್ಟ್ಯಾಂಡ್ಸ್. His wife brings him food, breakfast. Okay, so keeps it on the table because his guy is engaged in the work. ಅವನ ಹೆಂಡತಿ ಬೆಳಗಿನ ಉಪಹಾರದ ತಳೆ ಟೇಬಲ್ ಮೇಲೆ ಇಡ್ತಾಳೆ. ಹಿಸ್ ಫ್ರೆಂಡ್ ಕಮ್ಸ್ ಟು ವಿಸಿಟ್ ಹಿಮ್. ಅವನ ಫ್ರೆಂಡ್ ಬರ್ತಾನೆ ಅವ್ನು ನೋಡೋಕ್ಕೆ. ದಿಸ್ ಗೈ ಇಸ್ ಸೋ ಎಂಗಾಸ್ಡ್ ಇನ್ ವರ್ಕ್, ಹಿ ಇಸ್ ನಾಟ್ ನೋಟಿಸಿಂಗ್ ದ ಫ್ರೆಂಡ್ ಹ್ಯಾಸ್ ಕಮ್. ಅವನ ಸ್ನೇಹಿತ ಬಂದನ್ನು ನೋಡ್ತಾ ಇಲ್ಲ. ದ ಫ್ರೆಂಡ್ ಇಸ್ ಹಂಗ್ರಿ, ಹ್ಯಾಸ್ ಕಮ್ ಅರ್ಲಿ ಇನ್ ದ ಮಾರ್ನಿಂಗ್, ಹಿ ಈಟ್ಸ್ ದ ಬ್ರೇಕ್ಫಾಸ್ಟ್. ಅವ್ನು ತಿಂದ್ಬಿಡ್ತಾನೆ ಬ್ರೇಕ್ಫಾಸ್ಟನ್ನ. ಸೊ ಆಫ್ಟರ್ 1 hour, ನ್ಯೂಟನ್ ಎಡಿಸನ್, he wakes up from his work
and sees the food. Oh my God, the breakfast, he has already taken the breakfast. And he sees the friend also, ಸ್ನೇಹಿತನ ನೋಡ್ತಾನೆ. Oh my dear fellow, you came late. Actually, I have already finished my breakfast. ನಾನು ತಿಂಡಿ ತಿಂದಾಗ್ಬಿಟ್ಟಿದೆ. ನಾವು ಏನೇನು ಮರಿತೀವಪ್ಪ, ವಿ ಫಾರ್ಗೆಟ್ ಮೆನಿ ಥಿಂಗ್ಸ್ ಇನ್ ಲೈಫ್. ಭಾಳ ಮರ್ತೋಗ್ಬಿಡ್ತು ನಮಗೆ. ನಾನು ಮದುವೆ ಆದ ಹೊಸರಲ್ಲಿ, ಆ್ಯಕ್ಚುಲಿ ಆಫ್ಟರ್ ಮ್ಯಾರೇಜ್ ಫಸ್ಟ್ ಇಮಿಡಿಯೇಟ್ ಮಾಡಿದ್ರೆ ಇಸ್ ಅ ನ್ಯೂ ಲೈಫ್, ರೈಟ್, ಹೊಸ ಜೀವನ. And many times you may forget that your wife is there because it's already that it will take some time for you to remember that your wife is also part of you. ಅದಕ್ಕೆ ನಾನು ಮದುವೆ ಆದ್ಮೇಲೆ ನಾನು ಹೇಳಿದೆ, ಪಕ್ಕನೆ ನನ್ನ ಹೆಂಡತಿಗೆ ಹೇಳಿದೆ, ಐ ಗೇವ್ ಅವರ್ ಮನಿ, ಸೊ ಕೀಪ್ ದ ಮನಿ, ಕೀಪ್ ದ ಅಡ್ರೆಸ್. ಓಕೆ, ಅಡ್ರೆಸ್ ಮತ್ತು ದುಡ್ಡು ಇಟ್ಕೋ. ಇನ್ ಕೇಸ್ ಐ ಫಾರ್ಗೆಟ್ ಯು ನೀಡ್ ಟು ನೋ ಹೌ ಟು ಗೋ ಬ್ಯಾಕ್. ರೈಟ್, ಇಟ್ ಟೇಕ್ ಸಮ್ ಟೈಮ್ ಫಾರ್ ಯು ಟು ರಿಯಲೈಸ್ ದಟ್ ಯು ಆರ್ ನಾಟ್ ಎ ಬ್ಯಾಚುಲರ್. ಆಯ್ತಾ? ಸೊ ಏನಾಗುತ್ತೆ, ವಿ ಕ್ಯಾನ್ ಫಾರ್ಗೆಟ್ ಮೆನಿ ಥಿಂಗ್ಸ್ ಇನ್ ಲೈಫ್. ಭಾಳ ವಿಷಯಗಳು ಮರ್ತೋಗ್ಬಿಡುತ್ತೆ ನಮಗೆ. ಓಕೆ, ಸೊ ನಾವು ಯಾವ್ದಾದ್ರು ವಿಷಯ ಅಟ್ರಾಕ್ಟಿವ್ ಆಗಿ ಕಂಡಾಗ ಬೇರೆಲ್ಲ ಮರ್ತೋಗ್ಬಿಡ್ತದೆ. ವೆನ್ ಯು ಗೆಟ್ ಅಟ್ರಾಕ್ಟ್ ಬೈ ಸಮಥಿಂಗ್, ವಿಲ್ ಫಾರ್ಗೆಟ್ ಅಬೌಟ್ ಎವ್ರಿಥಿಂಗ್, ರೈಟ್? ಬಟ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ವೆನ್ ಯು ಫಾರ್ಗೆಟ್ ಯುವರ್ ಸೆಲ್ಫ್. ನೀವು ಹೊತ್ತಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತದೆ. ನಾಟ್ ಫಾರ್ ಯು, ಇಟ್ಸ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಫಾರ್ ಅದರ್ ಪೀಪಲ್. ಬೇರೆ you start becoming a body, mind and intellect. ಓಕೆ, ನೀವು ದೇಹ ಮನ ಬುದ್ಧಿ ಆಗಿ ಶುರು ಮಾಡ್ತೀರ. ನಾನು ಅನ್ನೋದು ಮರ್ತೋಗ್ಬಿಡ್ತದೆ. ಆ ದೇಹ ಮನ ಬುದ್ಧಿ ಶುರು ಆಗ್ಬಿಟ್ಟಾಗ, ವೆನ್ ಯು ಬಿಕಮ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ವಿ ಅಸೋಸಿಯೇಟ್ ವಿತ್ ದ ಮ್ಯಾಟರ್. ಓಕೆ, ದೆನ್ ಯು ಸ್ಟಾರ್ಟ್ ಬಿಕಮಿಂಗ್ restless because a infinite has taken the form of finite. ಅನಂತತೆ ಒಂದು ಸಣ್ಣ ರೂಪ ತಗೊಂಡ್ಬಿಟ್ಟಿದೆ. There's a fear develops in your body mind complex, the fear of existence. How do I survive? ಹೇಗಪ್ಪ ಬದುಕುದು ಅನ್ನೋ ಹೆದರಿಕೆ ಶುರು ಆಗ್ತದೆ. And that fear which keeps you driving. Don't be under the impression that I am very intelligent. Because I am intelligent, I am doing work. Don't be under the impression that I am very smart, that's why I am successful in life. It is a fear, basic inherent fear in you which is driving you. ನಿಮ್ಮ ಒಳಗಿರೋ ಹೆದರಿಕೆ ಇದೆಯಲ್ಲ, ನಿಮ್ಮನ್ನು ಓಡಿಸ್ತಾ ಇದೆ. Until you address that fear, you will not be peaceful. And until you address that fear, the desires will not disappear. ಒಳಗೆ ನಾನು ದೇಹ ಮನ ಬುದ್ಧಿ ಅನ್ನುವ ಅಜ್ಞಾನ ಯಾವುದು ಎಲ್ಲರೂ ತುಂಬಿಕೊಂಡಿರ್ತದೆ, ಅಲ್ಲಿವರೆಗೆ ಶಾಂತಿ ಸಿಗುವುದಿಲ್ಲಪ್ಪ. ಸೊ ಅದಕ್ಕೇನು ಮಾಡ್ತಾರೆ, ಈ ನಾನು ಏನು, ನಾನು ಏನಲ್ಲ, ವಾಟ್ ಐ ಆಮ್ ಆ್ಯಂಡ್ ವಾಟ್ ಐ ಆಮ್ ನಾಟ್, ಯು ಹ್ಯಾವ್ ಟು ಸಪರೇಟ್ ಔಟ್. ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಐ ಆಮ್ ಆ್ಯಂಡ್ ವಾಟ್ ಐ ಆಮ್ ನಾಟ್. ನಾನು ಯಾರು ಮತ್ತು ನಾನು ಯಾರಲ್ಲ. ವಿ ಹ್ಯಾವ್ ಟು ರಿಯಲೈಸ್ ದಟ್ ವಿ ಆರ್ ಎ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್, ನಾಟ್ ಎ ಮ್ಯಾಟರ್, ಡೆಡ್ ಮ್ಯಾಟರ್. ನಾನು ಚೇತನ, ಈ ದೇಹ ಮನ ಬುದ್ಧಿ ಅಲ್ಲ. ದೇಹ ಮನ ಬುದ್ಧಿ ಅನ್ನೋದು ಯಂತ್ರ, ಅದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಯಾರಿಗೆ ಅರ್ಥ ಆಗ್ತದೆ ಅವ್ರನ್ನ ಪರಮಹಂಸ ಅಂತ ಹೇಳ್ತಾರೆ. ಯಾರಿಗೆ ಯಾವಾಗಲೂ ಇದು ಅರಿವು ತಪ್ಪಿ ಹೋಗುವುದಿಲ್ಲ ಅವರಿಗೆ ಪರಮಹಂಸ ಅಂತ ಹೇಳ್ತಾರೆ. ಒನ್ ಹೂ ರಿಯಲೈಸಸ್ ದಿಸ್ ಇಸ್ ಕಾಲ್ಡ್ ಪರಮಹಂಸ. ರಾಮಕೃಷ್ಣ ಪರಮಹಂಸ, ಆಯ್ತಾ, ಅಂತ ಪರಮಹಂಸ ಅಂತ ಹೇಳಿದ್ರೆ ಪರಮಹಂಸ. ಹಂಸ ಮೀನ್ಸ್ ಎ ಸ್ವ್ಯಾನ್. ಓಕೆ, ದ ಸ್ವ್ಯಾನ್, ಇಟ್ ಇಸ್ ಸೆಡ್ ದಟ್ ಮಿಥಾಲಜಿಕಲಿ, ಕಥೆಯಲ್ಲಿ ಹಂಸ ಏನಿರ್ತದೆ, ಇನ್ ಮಿಥಾಲಜಿಕಲಿ ಇಟ್ ಇಸ್ ಸೆಡ್ ದಟ್ ಸ್ವ್ಯಾನ್ is able to separate out milk from water. ಹಂಸಕ್ಕೆ ಒಂದು ನೀರನ್ನು ಹಾಲಿಂದ ಬೇರೆ ಮಾಡೋ ಶಕ್ತಿ ಇದೆ. ನೀರನ್ನು ಹಾಲಿಂದ ಬೇರೆ ಮಾಡಿಬಿಟ್ಟು ಹಾಲು ಕುಡಿತದೆ ಅಂತ. ಅದಕ್ಕೆ ಹಂಸಕ್ಕೆ ಇರೋ ಶಕ್ತಿ ಅಂತ. ದರ್ ಇಸ್ ಅ ಸ್ಪೆಷಲ್ ಎಬಿಲಿಟಿ ವಿಚ್ ಎ ಸ್ವ್ಯಾನ್ ಹ್ಯಾಸ್, ಹಂಸ ಹ್ಯಾಸ್ ಅಂತ. ಆ ನೀರು ಮತ್ತು ಹಾಲು ಏನಂದ್ರೆ ಅನಾತ್ಮ ಮತ್ತು ಆತ್ಮ, ಅನ್ಕಾನ್ಷಿಯಸ್ ಆರ್ ಇನ್ಸೆಂಟಿನೆಂಟ್ ಮ್ಯಾಟರ್ ಆ್ಯಂಡ್ ದಿ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್. ಜಡ ಮತ್ತು ಚೇತನ. ಈ ಜಡ ಮತ್ತು ಚೇತನ ಹೇಗಾಗ್ಬಿಟ್ಟಿದೆ, ಸಕ್ಕರೆಯಲ್ಲಿ ಮರಳು ಮಿಕ್ಸ್ ಸಿಕ್ಕೊಂಡಾಗೆ. ದಿ ಸೆಂಟಿನೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ನಾನ್ ಸೆಂಟಿನೆಂಟ್ ಪ್ರಿನ್ಸಿಪಲ್ ಈಸ್ ಮಿಕ್ಸ್ಡ್ ಅಪ್.
like sand in sugar. Our body, mind and intellect is non-sentient. ನಮ್ಮ ದೇಹ ಮನಸ್ಸು ಬುದ್ಧಿ ಜಡ. ಅದರ ಹಿಂದಿರೋ ಶಕ್ತಿ ಇದೆಲ್ಲ, ಚೇತನ ಇದೆಲ್ಲ, ಯಾವುದು ಸಾಕ್ಷಿ, ಅದು ಚೇತನ. ಈ ಸಾಕ್ಷಿ ಮತ್ತು ಜಡವನ್ನು ಬೇರ್ಪಟ್ಟು ಯಾರು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಪರಮಹಂಸ ಅಂತ ಹೇಳೋದು. ದಟ್ ಪರ್ಸನ್ ಇಸ್ ಕಾಲ್ಡ್ ಪರಮಹಂಸ. Parama means great swan. Why is the great swan? Because he is able to separate out unconscious from the conscious. ಜಡವನ್ನು ಚೇತನದ ಬೇರ್ಪಡೆ ಮಾಡಿ ನೋಡ್ತಾನೆ. ಆಲ್ ಆಫ್ ದಿ ಜೀವಾಸ್ ಆರ್ ಕಾಲ್ಡ್ ಹಂಸಾಸ್. ಎಲ್ಲ ಜೀವಗಳಿಗೆ ಹಂಸ ಅಂತ ಹೇಳೋದು. ಆಲ್ ಜೀವಾಸ್ ಆರ್ ಕಾಲ್ಡ್ ಹಂಸ. ಹಂಸ ಯಾಕಂದರೆ ನಮ್ಮ ಶ್ವಾಸ ಉಚ್ಚಾರಣೆ ಮಾಡುವಾಗ ವೆನ್ ಯು ಬ್ರೀತ್ ದಿ ಸೌಂಡ್ ಕಮ್ಸ್ ಹಂಸ 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 ಅಂತ ಶಬ್ದ ಬರ್ತದೆ. ಎಲ್ಲ ಜೀವಿಗಳ ಶಬ್ದ ಬರ್ತದೆ. ಸೊ ಆಲ್ ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಬಿಕಮ್ ಹಂಸ, ಮೀನ್ಸ್ ಸ್ವಾನ್. ಬಟ್ ಯು ಆರ್ ಸ್ವಾನ್ ಅಹಂ ಸಹ. ಯು ಆರ್ ಬಿಕಮ್ ಸಮಥಿಂಗ್ ಎಲ್ಸ್. ಹಂಸ ಇಸ್ ಅಹಂ ಸಹ. ನಾನು ಅನ್ನೋದು ಏನೇನೋ ಆಗ್ಬಿಟ್ಟಿದ್ದೇನೆ. I have become something. ಏನೇನಾಗಿಲ್ಲ ಸರ್ ನೀವು? ವಾಟ್ ಆಲ್ ಯು ನಾಟ್ ಬಿಕಮ್? ಯು ನೋ ಐ ಆಮ್ ಸೋ ಬ್ಯೂಟಿಫುಲ್. ನಾನು ಭಾಳ ಸುಂದರಿ ಆಗಿಬಿಟ್ಟಿದ್ದೇನೆ. ಯು ನೋ ಐ ಆಮ್ ವೆರಿ ಸ್ಮಾರ್ಟ್. ಯು ನೋ ಐ ಆಮ್ ಎ ಡಾಕ್ಟರ್. ನಾನು ಡಾಕ್ಟರ್ ಆಗಿಬಿಟ್ಟಿದ್ದೇನೆ. ಐ ಆಮ್ ಇಂಜಿನಿಯರ್. ಇಲ್ಲ ರೀ, ನಾನು ಹೌಸ್ ವೈಫ್ ರೀ. ಐ ಡೋಂಟ್ ಹ್ಯಾವ್ ಎನಿ ಜಾಬ್ ಟು ಡೂ. ಕೆಲಸ ಇಲ್ಲ. ಐ ಆಮ್ ಎ ಮದರ್. ನಾನು ತಾಯಿ ಆಗಿಬಿಟ್ಟಿದ್ದೇನೆ. ಯು ಹ್ಯಾವ್ ಬಿಕಮ್ ಮೆನಿ ಥಿಂಗ್ಸ್. ಬೇರೆ ಬೇರೆ ಏನೋ ಆಗ್ಬಿಟ್ಟಿದ್ದೀರಾ. ಯು ಹ್ಯಾವ್ ಬಿಕಮ್ ಮೆನಿ ಥಿಂಗ್ಸ್ ವಿಚ್ ಯು ಆರ್ ನಾಟ್. ದೀಸ್ ಆರ್ ಆಲ್ ರೋಲ್ಸ್. ಇವೆಲ್ಲ ಏನು ಪಾತ್ರಗಳು. ಯು ಹ್ಯಾವ್ ಫಾರ್ಗಾಟನ್ ವಾಟ್ ಯು ಆರ್, ದಿ ಪ್ಯೂರ್ ಪ್ರಿನ್ಸಿಪಲ್. ಒನ್ ಹೂ ರಿಯಲೈಸಸ್ ದ್ಯಾಟ್ ಇಸ್ ಕಾಲ್ಡ್ ಪರಮಹಂಸ. ಅದನ್ನು ಯಾರಿಗೆ ಅರ್ಥ ಆಗುತ್ತೆ ಅವನಿಗೆ ಪರಮಹಂಸ ಅಂತ ಹೇಳೋದು. ಹಿ ಇಸ್ ಅ ಗ್ರೇಟ್ ಸ್ವಾನ್. ಹಂಸ ಅಂದರೆ ಜೀವಿ. ಲಿವಿಂಗ್ ಬೀಯಿಂಗ್ ಇಸ್ ಕಾಲ್ಡ್ ಹಂಸ. And great living being is one who has realized the highest, separated out conscious from the unconscious. ಜಡದಿಂದ ಚೇತನ ಬೇರ್ಪಡಿಸಿದವನು ಹಂಸ, ಪರಮಹಂಸ. ಆ್ಯಂಡ್ ಅವನಲ್ಲಿ ಏನು ಭಾವನೆ ಇರ್ತದೆ? ವಾಟ್ ಟೈಪ್ ಆಫ್ ಫೀಲಿಂಗ್ ಇಲ್ಲ? ಸೋಹಂ 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 ಸೋಹಂ. ಹಿ ಈಸ್ ಐ, ಸಹ ಅಹಂ. ಓಕೆ, ಆದರೆ ನಾನೇನಾಗುತ್ತೆ? ಜೀವ ಅನ್ನೋದು ನಾನು ಏನೋ ಆಗ್ಬಿಟ್ಟಿದ್ದೇನೆ. ಅಹಂ ಸಹ ಅಹಂ ಸಹ ಬೇರೆ ಬೇರೆ ಆಗ್ಬಿಟ್ಟಿದೆ. ಯಾರಿಗೆ ಸೋಹಂ, ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಅನ್ನುವ ಭಾವನೆ ಬಂದಿರುತ್ತೋ ಅವನಿಗೆ ಪರಮಹಂಸ ಅಂತ ಹೇಳೋದು. ಒನ್ ಹೂ ಹ್ಯಾಸ್ ರಿಯಲೈಸ್ ದ ಯೂನಿಟಿ ಆಫ್ ದಿ ಜೀವಾತ್ಮ ಆ್ಯಂಡ್ ಪರಮಾತ್ಮ ಇಸ್ ಕಾಲ್ಡ್ ಪರಮಹಂಸ. He has found out the way to separate out sand from sugar. He has found out a way to separate from milk from water. He has found out a way to separate unconscious from the conscious. ಪರಮಹಂಸ ಯಾರು ಅಂದರೆ ಸಕ್ಕರೆಯಿಂದ ಮರಳನ್ನು ಸಕ್ಕರೆಯಿಂದ ಬೇರ್ಪಡಿಸೋದು ಕಲ್ತಿದ್ದಾನೆ. ಹಾಲಿಂದ ನೀರನ್ನು ತೆಗೆದು ಕಲ್ತಿದ್ದಾನೆ. ಅನಾತ್ಮ ಆದ ದೇಹ ಮನ ಬುದ್ಧಿಯಿಂದ ಆತ್ಮವನ್ನು ಬೇರ್ಪಟ್ಟು ನೋಡೋದನ್ನು ಕಲ್ತಿದ್ದಾನೆ. ಇನ್ ಸಿಂಪಲ್ ವರ್ಡ್ಸ್, ಒನ್ ಹೂ ಹ್ಯಾಸ್ ರಿಯಲೈಸ್ಡ್ ನಾನೆಂಬುದು ನಾನಲ್ಲ. ಈ ದೇಹ ಮನ ಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಸೊ ಇದು ಯಾರಿಗೆ ಗೊತ್ತಾಗುತ್ತೆ? ಪ್ರೇತ್ಯ ಅಸ್ಮಾದ್ ಲೋಕಾತ್. Once he leaves the body, when he is in the body he will become peaceful. ಅವನು ಶರೀರದಲ್ಲಿದ್ದಾಗ ಶಾಂತನಾಗ್ತಾನೆ. ಶರೀರ ಬಿಟ್ಟ ಮೇಲೆ ಮುಂದಿನ ಜನ್ಮ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. he doesn't take another birth. all birth you take are out of unfulfilled desires. ತೀರದ ಆಶೆ ಏನು ಮಾಡ್ತದೆ? ಅವನು ಪುನಃ 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 ಜನ್ಮ ತಗೊಳ್ಳೋಕೆ ಮಾಡ್ತದೆ. ಮುಗಿಯದ ಆಶೆ. ಯಾರ ಆತ್ಮವನ್ನು ಕಾಣ್ತಾನೆ, ಆತ್ಮ ದರ್ಶನ ಮಾಡ್ಕೊಳ್ತಾನೆ, ಅವನಿಗೆ ಯಾವ ಆಶೆ ಉಳಿಯಲ್ಲ. ಬಿಕಾಸ್ ಹಿ ಫೀಲ್ಸ್ ಫುಲ್ಫಿಲ್ಡ್. ಒನ್ ಹೂ ಹ್ಯಾಸ್ ಸೀನ್ ದ ಸೆಲ್ಫ್, ಆತ್ಮ, ವೈಲ್ ಈಸ್ ಅಲೈವ್. ಸೊ ಆಲ್ ಡಿಸೈರ್ಸ್ ಆರ್ ಫುಲ್ಫಿಲ್ಡ್. ಬಿಕಾಸ್ ಹಿಸ್ ಡಿಸೈರ್ಸ್ ಆರ್ ಫುಲ್ಫಿಲ್ಡ್, he doesn't take another birth. Otherwise you need another vehicle. The body mind is a vehicle. ಇನ್ನೊಂದು ಶರೀರ ಬೇಕು. ಯಾಕೆ? ಮಾಡಲಿಕ್ಕೆ.
ಸೊ ಮುಂದಿನ ಶ್ಲೋಕ ಏನು ಹೇಳ್ತದೆ? ನ ತತ್ರ ನ ತತ್ರ ಚಕ್ಷುರ್ ಗಚ್ಚತಿ. ಚಕ್ಷುರ್ಗಚ್ಚತಿ. ಸೊ ಆತ್ಮ ನೋಡ್ಬೇಕು ನನಗೆ, ಹಾ ಐ ವಾಂಟ್ ಟು ಸಿ ಆತ್ಮ. ಇದು ಟಿವಿ ಸೀರಿಯಲ್ ಕಾಣ್ತದೆ, ಅಲ್ಲಿ ಆತ್ಮ ಬಂತು ಅಂತ ಒಂದು ಸಡನ್ಲಿ ಆತ್ಮ ಇಸ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯು. ಆತ್ಮ ಕೆನಾಟ್ ಕಮ್ ಇನ್ ಫ್ರಂಟ್ ಆಫ್ ಎನಿಬಡಿ. ಆತ್ಮ ಕೆನಾಟ್ ಗೋ ಎನಿವೇರ್. ಆತ್ಮ ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಬರೋದಿಲ್ಲ. ಓಕೆ, ಚಕ್ಷುರ್ ಗಚ್ಚತಿ, ನಾನು ಕಣ್ಣು ಮುಚ್ಕೊಂಡೆ, ನನಗೆ ಭಗವಂತನ ದರ್ಶನ ಆಯಿತು. ಐ ಕ್ಲೋಸ್ ಮೈ ಐಸ್, I saw a light, beautiful light, and I saw God in front of me. ಭಗವಂತನ ಕಂಡೆ. What did you see? You saw physical light. ನೀವು ನೋಡಿದೇನು? ಕಣ್ಣಿಗೆ ಕಾಣುವ ವಸ್ತು, ಅದಕ್ಕೆ ವಿಷನ್ ಅಂತ ಹೇಳ್ತಾರೆ. ಬಟ್ ಯು ನೆವರ್ ಸಾ ದ ಸಿಯರ್. ಅದನ್ನು ನೋಡಿದವನು ಯಾರಿದ್ದಲ್ಲಪ್ಪ, ಅವನು ನೋಡಲಿಲ್ಲ. ಗಾಡ್ ಇಸ್ ನಾಟ್ ಎ ಆಬ್ಜೆಕ್ಟ್. ಭಗವಂತ ಒಂದು ವಸ್ತು ಅಲ್ಲಪ್ಪ. ಗಾಡ್ ಕ್ಯಾನ್ ನೆವರ್ ಬಿ ದ ಆಬ್ಜೆಕ್ಟ್. ಹಿ ಈಸ್ ದ ಸಬ್ಜೆಕ್ಟ್. ಹಿ ಈಸ್ ಯುವರ್ ಕಾನ್ಷಿಯಸ್ನೆಸ್. ಹಿ ಈಸ್ ದ ಇನ್ನರ್ ಸೆಲ್ಫ್. ಹಿ ಕ್ಯಾನ್ ನೆವರ್ ಬಿ ಎ ಸಬ್ಜೆಕ್ಟ್. ಹಿ ಈಸ್ ನೆವರ್ ಕ್ಯಾನ್ ಬಿ ಎ ಆಬ್ಜೆಕ್ಟ್. ಭಗವಂತ ಒಂದು ವಸ್ತು ಆಗಲಿ ಸಾಧ್ಯನೇ ಇಲ್ಲ. ನಿಮ್ಮ ಕಣ್ಣಿನ ಮೂಲಕ ಯಾರು ನೋಡ್ತಾನೆ, ಕಿವಿಯ ಮೂಲಕ ಯಾರು ಕೇಳ್ತಾನೆ, ನಾಲಿಗೆ ಮೂಲಕ ಯಾರು ಮಾತಾಡ್ತಾನೆ, ನೋಡಿದೆ ಹೇಗೆ ನೀವು? ನ ತತ್ರ ಚಕ್ಷುರ್ ಗಚ್ಚತಿ. ದಿ ಐಸ್ ಕೆನಾಟ್ ಸಿ ಗಾಡ್. ಕಣ್ಣಿನ ಮೂಲಕ ಭಗವಂತನಿಗೆ ಕಾಣಲ್ಲಪ್ಪ. ಯಾಕಂದ್ರೆ ಕಣ್ಣಿಗೆ ನೋಡೋ ಶಕ್ತಿ ಇಲ್ಲ. ಅದು ಹೇಗೆ ಹೇಳ್ತೀರಂದ್ರೆ, ಓ ಟ್ಯೂಬ್ಲೈಟ್ ಹೇಳ್ತಾ ಇದೆ. ಏನು ಟ್ಯೂಬ್ಲೈಟ್ ಹೇಳ್ತದೆ? ಟುಡೇ ಐ ಆಮ್ ಎನ್ಲೈಟೆಂಡ್. ಏನಪ್ಪ ನಿಮ್ಗೆ ಎನ್ಲೈಟ್ಮೆಂಟ್ ಆಯಿತು? ಐ ಸಾ ಎಲೆಕ್ಟ್ರಿಸಿಟಿ. ಈ ಟ್ಯೂಬ್ಲೈಟ್ಗೆ ಎಲೆಕ್ಟ್ರಿಸಿಟಿ ಎಲ್ಲ ನೋಡೋಕ್ಕಾಗತ್ತೇನ್ರಿ? ಮನಸ್ಸಿಗೆ ಆತ್ಮ ನೋಡೋಕ್ಕಾಗತ್ತಾ? ಯಾಕಂದ್ರೆ ಆತ್ಮದಿಂದಲೇ ಮನಸ್ಸು ಬಂದದ್ದು. ಟ್ಯೂಬ್ಲೈಟಿಗೆ ಎಲೆಕ್ಟ್ರಿಸಿಟಿ ನೋಡೋಕ್ಕಾಗತ್ತಾ? ಕ್ಯಾನ್ ಟ್ಯೂಬ್ಲೈಟ್ ಎವರ್ ಸಿ ಎಲೆಕ್ಟ್ರಿಸಿಟಿ? ಬಿಕಾಸ್ ಎಲೆಕ್ಟ್ರಿಸಿಟಿ ಟ್ಯೂಬ್ಲೈಟ್ ಇಸ್ ದರ್, ರೈಟ್? ಸೊ ಬಿಕಾಸ್ ದಿ ಸಿಯರ್ ಇಸ್ ದೇರ್, ಐಸ್ ಆರ್ ಆಪರೇಟಿಂಗ್. ನಿಮ್ಮ ಒಳಗೆ ಆತ್ಮ ಸಾಕ್ಷಿ ಇದ್ದು ಕಣ್ಣಿನ ಮೂಲಕ ನೋಡ್ತಾ ಇರೋದಕ್ಕೆ ಕಣ್ಣು ಕೆಲಸ ಮಾಡ್ತದೆ. ಆ ಕಣ್ಣಿಗೆ ಆತ್ಮ ನೋಡ್ಲಿಕ್ಕೆ ಹೇಗೆ ಸಾಧ್ಯ? ಹೌ ಕ್ಯಾನ್ ಯು ಸಿ ದಟ್? ನ ತತ್ರ ಚಕ್ಷುರ್ ಗಚ್ಚತಿ. ಯು ಕೆನಾಟ್ ಸಿ ದಿ ಕಾನ್ಷಿಯಸ್ನೆಸ್ ಥ್ರೂ ಯುವರ್ ಐಸ್. ನ ವಾಗ್ಗಚ್ಚತಿ. ವರ್ಡ್ಸ್ ಕೆನಾಟ್ ಎಕ್ಸ್ಪ್ಲೈನ್ ಅಬೌಟ್ ಕಾನ್ಷಿಯಸ್ನೆಸ್. ಚೇತನ ಅಂದ್ರೆ ಏನಂತ ಹೇಳಕ್ಕೆ ಶಬ್ದಗಳಲ್ಲಿ ಆಗುವುದೇ ಇಲ್ಲ. The words cannot explain about consciousness. Always the word is about an object. ಒಂದು ವಸ್ತುವಿನ ಬಗ್ಗೆ ಹೇಳಿಕ್ಕೆ ಸಾಧ್ಯ ಇದೆ ವರ್ಡ್, ಶಬ್ದ. ಆ ವಸ್ತು ಅಲ್ಲದ ಬಗ್ಗೆ ಹೇಳಕ್ಕಾಗಲ್ಲಪ್ಪ. ಹಾಗೆ ನಾನು ಭಗವಂತನ ಹೆಸರು ಹೇಳ್ತೇನಲ್ಲ, ಐ ಟೇಲ್ ದ ನೇಮ್ ಆಫ್ ಭಗವಾನ್. ಕೃಷ್ಣ ಇದ್ದಾನೆ, ರಾಮ ಇದ್ದಾನೆ, ಆಯ್ತಾ? ಓಂಕಾರ ಇದೆ. There's sound of Omkara, there's name of Krishna, Rama. They're all pointers. The pointer is different from the pointed. They can only point. ಅವೊಂದು ತೋರಿಸ್ಬೋದು ಅಷ್ಟೇ. So when you go from Bangalore to Mysore, there's a post. There's a what is that? ದಾರಿ ತೋರಿಸ್ತದೆ, sign post. It is written Mysore 30 kilometers. So you catch hold of the signpost. Because Mysore is written there. ಒಂದು ರಸ್ತೆಯಲ್ಲಿ ಬರ್ದಿರ್ತಾರೆ ಮೈಸೂರಿಗೆ 30 ಕಿಲೋಮೀಟರ್ ಅಂತ. ಆ ಅದನ್ನು ಇಟ್ಕೊಂಡು ಕಟ್ಟಿ ಕೂತ್ಕೊಂಡ್ರೆ ಎವ್ರಿಥಿಂಗ್ ಕ್ಯಾನ್ ಪಾಯಿಂಟ್ ಟು ಕಾನ್ಷಿಯಸ್ನೆಸ್, ಬಟ್ ನಥಿಂಗ್ ಕ್ಯಾನ್ ಶೋ ಕಾನ್ಷಿಯಸ್ನೆಸ್, ಬಿಕಾಸ್ ಕಾನ್ಷಿಯಸ್ನೆಸ್ ಈಸ್ ದ ಸಿಯರ್. ಚೇತನಕ್ಕೆ ಎಲ್ಲವೂ ಚೇತನ ತೋರಿಸ್ತದೆ, ಆದ್ರೆ ಚೇತನ ನೋಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಚೇತನ ಇದ್ದದಕ್ಕೆ ಮಾತ್ರ ಇವೆಲ್ಲ ಬರ್ತಾ ಇದಾವೆ. ಚೇತನ ಅನ್ನೋದೇ ನೋಡುವಂಥದ್ದು. ಇಸ್ ದ ಕಾನ್ಷಿಯಸ್ನೆಸ್ ಇಟ್ ಸೀಸ್. ಯು ವಿಲ್ ನೆವರ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ಇಟ್ ಥ್ರೂ ವರ್ಡ್ಸ್. ಶಬ್ದಗಳ ಮೂಲಕ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸೈಂಟಿಸ್ಟ್ಗಳು ಭಾಳ ಸೈಂಟಿಫಿಕ್ ಆಗಿ ಟರ್ಮಿನಾಲಜಿ ಹೇಳ್ತಾರೆ. ಏನು ಹೇಳ್ತಾರೆ? ಇಟ್ಸ್ ಎ ಕ್ವಾಂಟಮ್ ವ್ಯಾಕ್ಯೂಮ್ ಅಂತ ಹೇಳ್ತಾರೆ. ಅಲ್ಲಿ ಏನಿಲ್ಲ ಅಂತ ಹೇಳಕ್ಕೆ, ಆಯ್ತಾ? ಕ್ವಾಂಟಮ್ ವ್ಯಾಕ್ಯೂಮ್ ಅಂತ ಶಬ್ದಗಳು. ಇವನ್ ದಟ್ ಇಸ್ ಆಲ್ಸೋ ವರ್ಡ್, ರೈಟ್? ಅಥವಾ ಸಿಂಗ್ಯುಲಾರಿಟಿ ಅಂತ ಹೇಳ್ತಾರೆ. ಸಿಂಗ್ಯುಲಾರಿಟಿ ಅಂದ್ರೆ ಏನದು? ಅಲ್ಲಿ ಏನು ಇಲ್ಲ ಅಂತ ಹೇಳಕ್ಕೆ ಏನು ಹೇಳೋದು, ರೈಟ್? ದೇರ್ ಮ್ಯಾಥಮೆಟಿಕ್ಸ್ ಬ್ರೇಕ್ಸ್ ಡೌನ್ ಅಂತ ಹೇಳ್ತಾರೆ. ಸಿಂಗ್ಯುಲಾರಿಟಿ ಅಂತ ಹೇಳ್ತಾರೆ. ಆಲ್ ಯುವರ್ ಮಾಡೆಲ್ಸ್, ಆಲ್ ಯುವರ್ ವರ್ಡ್ಸ್, ಆಲ್ ಯುವರ್ ಥಾಟ್ಸ್ ಬ್ರೇಕ್ ಡೌನ್ ಇನ್ ದ್ಯಾಟ್ ಕಾನ್ಷಿಯಸ್ನೆಸ್. ಇಟ್ ಕೆನಾಟ್ ರೀಚ್ ದ್ಯಾಟ್ ಬಿಕಾಸ್ ಇಟ್ ಇಸ್ ದ ಸೋರ್ಸ್ ಆಫ್ ಎಕ್ಸಿಸ್ಟೆನ್ಸ್. ಅಸ್ತಿತ್ವದ ಮೂಲ ಅದು.
ಅಲ್ಲಿ ಹೇಗೆ ಅದು ಶಬ್ದಗಳು ಹೋಗಲಿಕ್ಕೆ ಸಾಧ್ಯ? ಶಬ್ದಗಳು ಅಲ್ಲಿಂದ ಬಂದು, ಬಟ್ ಅದು ಶಬ್ದಗಳ ಮೂಲಕ ಅಲ್ಲಿ ಹೇಗೆ ಗೊತ್ತಾಗುತ್ತೆ? ಭಗವಂತನ ಶಬ್ದಗಳ ಮೂಲಕ ಅರ್ಥ ಮಾಡಿಕೊಳ್ಳೋದು ಪ್ರಯತ್ನ ಸರಿಯಾದ. ಆ ಶಬ್ದಗಳ ಮೂಲಕ ಏನು ತಿಳಿದು ಅದಕ್ಕೆ ಹೋದ್ರೂ ಪರವಾಗಿಲ್ಲ, ಬಟ್ ಶಬ್ದಗಳ ಮೂಲಕ ಭಗವಂತನ ಹಿಡ್ಕೊಳ್ಳೋದು ಆಗಲ್ಲ. ಫಿಲಾಸಫಿಯ ಮೂಲಕ ಭಗವಂತನ ಹಿಡ್ಕೊಳಕ್ಕಾಗಲ್ಲ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಫಿಲಾಸಫಿಗಳ ಚಕ್ಕರಲ್ಲಿ ಸಿಕ್ಕಾಕೊಳ್ಳುತ್ತೆ. ಬಿಕಾಸ್ ಶಬ್ದಗಳ ಜಾಲ ಅದು. ಇಟ್ಸ್ ಎ mesh of words. So words cannot explain Bhagavan. Words can point to Bhagavan. Words can point to consciousness. But you have to move your inner vision towards the consciousness rather than an object. You have to go to the subject, not the object. That is the toughest challenge. Okay, to go to the subject is the toughest challenge. If you are not able to sit silently for a few minutes, how can you go to your subject? How can you go to your subject? You keep on searching for the object. Okay, consciousness is the subject. It cannot be explained through words. ಶಬ್ದಗಳ ಮೂಲಕ ಹೇಳಿ ಸಾಧ್ಯ ಇಲ್ಲ ಅದನ್ನ. ಬುದ್ಧಿಯ ಮೂಲಕ ಅರ್ಥ ಮಾಡ್ಕೊಂಡು ಸರ್, ನೋ ಐ ಆಮ್ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್, ಐ ಆಮ್ ವೆರಿ ಇಂಟೆಲಿಜೆಂಟ್, ಯು ನೋ ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್, ನಾನು ಬಂಗಾರದ ಪದಕ ಪಡೆದ ಯೂನಿವರ್ಸಿಟಿ, ಸೊ ಐ ಲಾಜಿಕಲಿ ಫೈಂಡ್ ಗಾಡ್, ಭಗವಾನ್ ಇಲ್ಲ. ಹೌ ಕ್ಯಾನ್ ಎ ಕಂಪ್ಯೂಟರ್ ಫೈಂಡ್ ಔಟ್ ಹೂ ಮೇಡ್ ದಿ ಕಂಪ್ಯೂಟರ್? ಕಂಪ್ಯೂಟರ್ ಇಸ್ ಎ ಮೆಷಿನ್, ಆ ಯಂತ್ರ ಅದು. ಇಟ್ ಕ್ಯಾನ್ ಗಿವ್ ಎ ಡೇಟಾ. ಅದು ಕಂಪ್ಯೂಟರ್ ಹೂ ಮೇಡ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ಓಕೆ ಇಂಟೆಲ್ ಸಮ್ ಸೈಂಟಿಸ್ಟ್ ಇನ್ ಇಂಟೆಲ್ ಮೇಡ್ ಕಂಪ್ಯೂಟರ್ ಡೇಟಾ ಕೊಡ್ಬೋದು, ಬಟ್ ಇಟ್ ನೆವರ್ ಅಂಡರ್ಸ್ಟ್ಯಾಂಡ್ ದಟ್, ರೈಟ್? ಅರ್ಥ ಆಗ್ತಿದೆಯಾ? ಆ ಕಂಪ್ಯೂಟರ್ ಮಾಡಿದವನು ಕಂಪ್ಯೂಟರ್ಗೆ ಆ ಕಂಪ್ಯೂಟರ್ ಮಾಡಿದವ್ರ ಬಗ್ಗೆ ಯಾವಾಗಲೂ ತಿಳ್ಕೊಳ್ಳಿ ಸಾಧ್ಯ ಇಲ್ಲ. ಎ ರೋಬೋಟ್ ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ಎ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಒಬ್ಬರು ಮ್ಯಾಥಮೆಟಿಷಿಯನ್ ಇದ್ದಾರೆ, ಐ ಡೋಂಟ್ ನೋ ಯು ಹರ್ಡ್ ಆಫ್ ಹಿಸ್ ನೇಮ್, ಗೋಡೆಲ್ ಅಂತ. ಓಕೆ, ಗೋಡೆಲ್ ಅಂತ ಒಬ್ಬ ಮ್ಯಾಥಮೆಟಿಷಿಯನ್. He has mathematically he has proved that a machine can never understand or overtake a human being. It's called Gödel's incompleteness theorem. There are three great people: Bach, Gödel, Bach is a musician. Gödel is a mathematician. The Gödel's incompleteness theorem sets the limit for artificial intelligence. Asimov is a scientist. He is a novelist. This guy is a mathematician, Gödel. So when the computer balance ಆಯ್ತಲ್ಲ, then there is speculation. ಏನದು, one day these computers will overtake human beings and the human beings will become slaves, right? The computers can beat human beings ಅಂತ. They can actually, in the sense intellectually, logically they are much faster. They can count, do faster counting, right? In fact, greatest of great chess champions also can be defeated by a computer which is logically works logically. But still it's a machine. It can never understand the maker of the machine. ಆ ಕಂಪ್ಯೂಟರ್ ಯಾವಾಗಲೂ ಅರ್ಥ ಆಗಲ್ಲಪ್ಪ ಅದನ್ನು ಮಾಡಿದವರು ಯಾರು ಅಂತ. ಅದ್ರ ಡೇಟಾ ಕೊಡ್ಬೋದು, ಟಕ್ ಡೇಟಾ ಕೊಡ್ಬೋದು. ದಿಸ್ ಮೆಷಿನ್ ವಾಸ್ ಮೇಡ್ ಇನ್ 1992 ಬೈ ದಿಸ್ ಮ್ಯಾನ್ ಅಂಡ್ ಎಲ್ಲ, ಬಟ್ ಇಟ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯೂಮನ್ ಬೀಯಿಂಗ್ ಈಸ್. ಆ ಮನುಷ್ಯನಿಗೆ ಏನಂತ ಅರ್ಥ ಮಾಡ್ಕೊಂಡು ಸಾಧ್ಯ ಇಲ್ಲ ಅದಕ್ಕೆ, ಯಾಕಂದರೆ ಮನುಷ್ಯ ಅದನ್ನು ಮಾಡಿದವನು. ಈ ಮನುಷ್ಯನಿಗೆ ಆ ಮನುಷ್ಯ ಮಾಡಿದವನಿದ್ದಾರಲ್ಲ ಚೇತನ, ಅದನ್ನು ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಮೇಕರ್ ಆಫ್ ದಿಸ್ ಡಾಲ್. ಈ ಗೊಂಬೆಯನ್ನು ಮಾಡಿದವನು ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ that consciousness is what is operating this. ಚೇತನ ಇದನ್ನು ನಡೆಸ್ತಾ ಇದೆ. how can ಇದು ಇಟ್ಕೊಳ್ಳೋ ಮಾಡಿದೆ, ರೈಟ್? ಇದನ್ನೇನೋ ಹಿಡ್ಕೋಬೋದು. ಐ ಕ್ಯಾನ್ ಕ್ಯಾಚ್ ಎನಿಥಿಂಗ್, ಐ ಕ್ಯಾನ್ ಹೋಲ್ಡ್ ದಿಸ್, ಬಟ್ ಕ್ಯಾನ್ ದಿಸ್ ಹೋಲ್ಡ್ ಹ್ಯಾಂಡ್? ಇದು ನಮ್ಮ ಕೈ ಹಿಡಿಲಿಕ್ಕೆ ಸಾಧ್ಯನಾ? ಹ್ಯಾಂಡ್ ಇಸ್ ರಿಕ್ವೈರ್ಡ್ ಟು ಹೋಲ್ಡ್ ದಟ್. ಕೈ ಬೇಕಿದ್ರೆ ಹಿಡ್ಕೊಳ್ಳಿಕ್ಕೆ, ಆಯ್ತಾ? ಬಟ್ ಇಟ್ಕೊಳ್ಳೋ ಒಂದೊಂದು ಕೈ ಹಿಡ್ಲಿಕ್ಕೆ ಆಗುತ್ತಾ? ಇದೊಂದು ಮೆಷಿನ್, ಯಂತ್ರ. ದಿಸ್ ಎ ಮೆಷಿನ್. ಅರ್ಥ ಆಗ್ತಿದೆ? ಸೊ ಹಾಗೆ ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ಯಂತ್ರ. ಇಟ್ಸ್ ಎ ಮೆಷಿನ್. ಬಾಡಿ ಮೈಂಡ್ ಇಂಟೆಲೆಕ್ಟ್ ಇಸ್ ಎ ಕಾಂಪ್ಲೆಕ್ಸ್ ಮೆಷಿನ್. ದಿ ಕಾನ್ಷಿಯಸ್ನೆಸ್ ಇಸ್ ಒನ್ ವಿಚ್ ಆಪರೇಟ್ಸ್ ದ ಮೆಷಿನ್. ಚೇತನ ಇದನ್ನು ಆಪರೇಟ್ ಮಾಡ್ತಾ ಇದೆ, ಈ ದೇಹ ಮನಸ್ಸು ಬುದ್ಧಿಯನ್ನು.
ಈ ದೇಹ ಮನಸ್ಸು ಬುದ್ಧಿಯನ್ನು ಆ ಚೇತನ ಹಿಡಿಲಿಕ್ಕೆ ಆಗುತ್ತಾ? ಕ್ಯಾನ್ ಇಟ್ ಎವರ್ ಕ್ಯಾಪ್ಚರ್ ದಟ್ ಕಾನ್ಷಿಯಸ್ನೆಸ್? It will never, through intellectually, you can never capture it. Then what are the things? It's hopeless case. Why are we doing something like this now? Why this scriptures? Why this meditation? Why this sadhana? It yak beku sadhana, scriptures, seve, satsanga. We are better off as we are. Now iddage uttamagiddave. Right? We are happily enjoying our life. Or we think we are enjoying our life. Right? Why bother about all these things? Still, it is possible to understand and come out of the ignorance. That is the point of Upanishads. ಇಲ್ಲ, ಸಾಧ್ಯ ಇದೆ. ಬುದ್ಧಿಯ ಮೂಲಕ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಅದನ್ನು ಹೇಗೆ ಸಾಧ್ಯ ಮಾಡೋದು ಅಂತ ಉಪನಿಷತ್ ಹೇಳ್ತದೆ. ಇವನ್ ಅದರ್ವೈಸ್ ಇಟ್ಸ್ ಪಾಸಿಬಲ್. ಹೌ ಟು ಮೇಕ್ ಇಟ್ ಪಾಸಿಬಲ್ ಈಸ್ ವಾಟ್ ಉಪನಿಷತ್ ಟೀಚರ್ಸ್. ನ ವಿದ್ಮೋ ವಿಜಾನೀಯ. ಬುದ್ಧಿಯ ಮೂಲಕ ನಾವು ಭಗವಂತನ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಲಾಜಿಕಲಿ ವಿ ಕೆನಾಟ್. ಸೊ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಏನದು, ಹೀಗಿರ್ಬೋದು ಅಂತ ತಿಳ್ಕೋಬೋದು, ಬಟ್ ಆ ಚೇತನ ಅಂತೇನು ಅರಿಲಿಕ್ಕೆ ಸಾಧ್ಯ ಇಲ್ಲ ಬುದ್ಧಿಯ ಮೂಲಕ. ಇದು ನೋಡಿ, ಫಿಲ್ಟರ್ ಮಾಡೋ ಮಿಷಿನ್, ಫಿಲ್ಟರ್ ಮಾಡೋದು, ಕಾಫಿ ಫಿಲ್ಟರ್ ಮಾಡ್ಬೋದು. ಇದನ್ನು ಯು ಕ್ಯಾನ್ ಫಿಲ್ಟರ್ ಕಾಫಿ, ರೈಟ್? ಕಾಫಿ ಫಿಲ್ಟರ್ ಮಾಡ್ಬೋದು. ಹಾಲು ಫಿಲ್ಟರ್ ಮಾಡೋದು, ಯು ಕ್ಯಾನ್ ಫಿಲ್ಟರ್ ಮಿಲ್ಕ್. ಸ್ವಲ್ಪ ಗಾಳಿ ಫಿಲ್ಟರ್ ಮಾಡಿ. Your intellect is able to filter. Logic is nothing but filtering process. ಬುದ್ಧಿ ಏನು ಮಾಡ್ತದೆ? ಅನಲೈಸ್ ಮಾಡ್ತದೆ. ಫಿಲ್ಟರಿಂಗ್ ಪ್ರೊಸೆಸ್ ಅದು. ಸ್ಥೂಲ ವಸ್ತುಗಳು ಮಾಡಲಿಕ್ಕೆ ಸಾಧ್ಯಪ್ಪ. ಕಾಫಿ ಮಾಡ್ಬೋದು, ಟೀ ಮಾಡ್ಬೋದು, ಆಲ್ಕೋಹಾಲ್ ಮಾಡ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಏರ್ ಸೂಕ್ಷ್ಮ, ಗಾಳಿ ಸೂಕ್ಷ್ಮ. ಫಿಲ್ಟರ್ ದಿ ಸ್ಪೇಸ್, ಆಕಾಶ, ಇಟ್ ಈಸ್ ಸೂಕ್ಷ್ಮ. ದಿ ಸೆಲ್ಫ್, ಆತ್ಮ ಈಸ್ ಸಟ್ಲರ್ ದನ್ ದಿ ಸಟ್ಲೆಸ್ಟ್. ಸೂಕ್ಷ್ಮದಿಂದ ಸೂಕ್ಷ್ಮ. ನಿಮ್ಮ ಬುದ್ಧಿ ಇದೆಯಲ್ಲ, ಅದು ಫಿಲ್ಟರೇ. ಇಂಟೆಲೆಕ್ಟ್ ಇಸ್ ನಥಿಂಗ್ ಫಿಲ್ಟರ್, ಇಟ್ಸ್ ಅ ಡಿಸಿಷನ್ ಮೇಕಿಂಗ್ ಫಿಲ್ಟರ್. ಸಮ್ ಲಾಜಿಕ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಫಿಲ್ಟರ್. ದಟ್ ಫಿಲ್ಟರ್ ಕ್ಯಾನ್ ಆಪರೇಟ್ ಓನ್ಲಿ ಆನ್ ದ ಗ್ರಾಸ್. ಸ್ಥೂಲವಾದ ಮೇಲೆ ಕೆಲಸ ಮಾಡಲಿಕ್ಕೆ ಸಾಧ್ಯ, ಸೂಕ್ಷ್ಮವಾದ ಮೇಲೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಗುರು ಹೇಳ್ತಾ ಇದ್ದಾನೆ ಇವರಿಗೆ, ಕಥಂ ವಿಜ ನ ವಿದ್ಮೋ ವಿಜಾನೀಮೋ. ಇದನ್ನು ಹೇಗೆ ಕಲ್ಸ್ಕೋಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಫಸ್ಟ್. ಬಿಕಾಸ್ ಆಲ್ ಯು ನೋ ಇಸ್ ಅಬೌಟ್ ಗ್ರಾಸ್. ನಿಮಗೆಲ್ಲ ಗೊತ್ತಿರೋದು ಸ್ಥೂಲವಾದ ವಿಷಯದ ಬಗ್ಗೆನೇ. ನಿಮಗೆ ಭಗವಂತ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ಓಡಿ ಹೋಗ್ತೀರಾ. ಯು ಕ್ಯಾನ್ ಟೆಲ್, ಬಿಕಾಸ್ ಯು ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ಇಟ್, ರೈಟ್? ಯು ಟೆಲ್ ಭಗವಾನ್ ಇಸ್ ಇನ್ ಹಿಮಾಲಯಾಸ್ ಅಂತ ಹೇಳಿ ಕ್ಯೂ ಹಚ್ಚಿಬಿಡ್ತೀರಾ. ಓಕೆ, ಭಗವಂತ ಹಿಮಾಲಯದಲ್ಲಿ ಕ್ಯೂ ಹಚ್ಚಿಬಿಡ್ತೀರಾ. ಇನ್ಫ್ಯಾಕ್ಟ್ ಎಲ್ಲ ಯಾತ್ರಾ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳೋ ಜಾಗ ಇರಲ್ಲ ಅಲ್ಲಿ. ಆದರೆ ಮಲಗಲು ಬಿಡಿ, ಕೂತ್ಕೊಳ್ಳೋ ಜಾಗ ಇರಲ್ಲ. ದಿನಗಟ್ಟಲೆ ಅಲ್ಲಿ ಏನೋ ಕ್ಯೂ ನಿಂತಿರಬೇಕು. ಯು ಗೋ ಟು ಎನಿ ಪಿಲ್ಗ್ರಿಮೇಜ್ ಪ್ಲೇಸಸ್ ನೌ, ಥೌಸಂಡ್ಸ್ ಆಫ್ ಪೀಪಲ್ ವಿಲ್ ಬಿ ಕ್ಯೂಯಿಂಗ್, ರೈಟ್? ಇಫ್ ಯು ಆರ್ ಏಬಲ್ ಟು ಅಬ್ಜೆಕ್ಟಿಫೈ ಗಾಡ್, people are able to do something. But if he is the subject, then what will you do? ಅವನು ನಿಮ್ಮ ಆತ್ಮ ಆಗಿಬಿಟ್ರೆ, ಅವನು ನಿಮ್ಮ ಚೇತನ ಆಗಿಬಿಟ್ರೆ ನೀವು ಹೇಗೆ ಅವನು ಕಾಣ್ತೀರಾ? ಅವನ ಬಗ್ಗೆ ಹೇಗೆ ಹೇಳ್ಬೋದು? ಯು ಕ್ಯಾನ್ ಆಲ್ವೇಸ್ ಎಕ್ಸ್ಪ್ಲೇನ್ ಸಮಥಿಂಗ್ ಅಬೌಟ್ ಆಬ್ಜೆಕ್ಟ್, ವಸ್ತುವಿನ ಬಗ್ಗೆ ಹೇಳ್ಬೋದು. ಬಟ್ ಸಬ್ಜೆಕ್ಟ್ ಬಗ್ಗೆ ಹೇಗೆ ಹೇಳ್ತೀರಾ? ನೀವು ಸಬ್ಜೆಕ್ಟ್ ಬಗ್ಗೆ ವಾಟ್ ಎವರ್ ಯು ಸೇ, ಯು ಮಿಸ್ಟೇಕ್ ಇಟ್. ಓಕೆ, somebody says you are God. Okay, then you start mistaking, I am God. Okay, already you are thinking God. Right? You are behaving like God, but you mistake yourself to be God. The body-mind complex is not God. ದೇಹ ಮನ ಬುದ್ಧಿ ಭಗವಂತ ಅಲ್ಲ. ಆ ದೇಹ ಮನ ಬುದ್ಧಿಯನ್ನು ನಡೆಸ್ತಾ ಇರೋರು ಭಗವಂತ. ಅದು ನಿಮ್ಗೆ ಅರ್ಥ ಆಗೋದು ಹೇಗೆ? ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್? ಸೊ ಭಗವಂತನಿಗೋಸ್ಕರ ಎಲ್ಲೆಲ್ಲಿ ಹುಡುಕಿಲ್ಲ ನೀವು, ರೈಟ್? ಶಾಂತಿಗೋಸ್ಕರ ಎಲ್ಲೆಲ್ಲಿ ಹುಡುಕಿಲ್ಲ, ಆನಂದಕ್ಕೋಸ್ಕರ ಎಷ್ಟೆಲ್ಲ ಹುಡುಕಿಲ್ಲ. ವೆರ್ ಆಲ್ ಯು ನಾಟ್ ಸರ್ಚ್ ಫಾರ್ ಹ್ಯಾಪಿನೆಸ್, ಗಾಡ್ ಆ್ಯಂಡ್ ಬ್ಲಿಸ್. But you have not found one place which is your actually spiritual heart, the inner consciousness, ಚೇತನ. ನಮ್ಮೊಳಗೆ ಸಾಕ್ಷಿ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಕರೆದುಕೊಳ್ಳೋದು ಸುಲಭ ಇಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಸುಲಭ ಇಲ್ಲ. ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳೋದು. ಟು ಎಕ್ಸ್ಪ್ಲೇನ್ ದಟ್ ಈಸ್ ಬ್ರಹ್ಮವಿದ್ಯೆ, ಬಿಕಾಸ್
ಆಲ್ ಯುವರ್ ಲಾಜಿಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಪರೇಟ್ಸ್ ಇನ್ ಗ್ರಾಸ್ ಲೆವೆಲ್. ಸ್ಥೂಲವಾದ ವಸ್ತುಗಳ ಬಗ್ಗೆ ಮಾಡ್ತಾರೆ. ಆ್ಯಂಡ್ ವರ್ಡ್ಸ್ ಆಲ್ಸೋ ಅಬೌಟ್ ಗ್ರಾಸ್. ಲಾಜಿಕ್ ಇಸ್ ಅಬೌಟ್ ಗ್ರಾಸ್. ಸ್ಥೂಲವಾದ ವಸ್ತುಗಳ ಬಗ್ಗೆ ಇರೋದು. ಸೂಕ್ಷ್ಮಾತಿ ಸೂಕ್ಷ್ಮವಾದ ಆತ್ಮವನ್ನು ಹೇಗೆ ತಿಳ್ಕೊಳ್ತೀರಾ? ಎಲ್ಲೂ ಇಲ್ಲದಿದ್ದ ನಿಮ್ಮ ಒಳಗಿರುವ ಮತ್ತು ನಿಮ್ಮ ಹೊರಗಿರುವ ಆತ್ಮವನ್ನು ಹೇಗೆ ತಿಳ್ಕೊಳ್ತೀರಾ? ಅದೇ ಸಮಸ್ಯೆ. ದಟ್ ಇಸ್ ದ ಚಾಲೆಂಜ್ ಆಫ್ ಸ್ಪಿರಿಚುವಾಲಿಟಿ. ಆ್ಯಂಡ್ ದಟ್ಸ್ ವೇರ್ ರಿಲಿಜನ್ ಇಸ್ ಬಾರ್ನ್. ದಟ್ಸ್ ವೇರ್ ಸೈನ್ಸ್ ಇಸ್ ಬಾರ್ನ್. Religion searches for God somewhere, science searches for truth somewhere, and spirituality searches for truth inside. This is the ಉಪನಿಷತ್ನ 2ನೇ ವಾಕ್ಯ. ಮುಂದಿನ ವಾರ ಆದರೂ ಆತ್ಮಜ್ಞಾನ ಪಡೆಯಲು ಸಾಧ್ಯ ಇದೆ. ಇಟ್ ಇಸ್ ನಾಟ್ ಎ ಆಬ್ಜೆಕ್ಟ್. ಆತ್ಮಕ್ಕೆ ಬಣ್ಣ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಶಬ್ದ ಇಲ್ಲ, ಆಯ್ತಾ, ಆಕಾರ ಇಲ್ಲ. ಆತ್ಮಕ್ಕೆ ದಿ ಸೆಲ್ಫ್ ಹ್ಯಾಸ್ ನೋ ಫಾರ್ಮ್, ನೋ ಸೌಂಡ್, ನೋ ಕಲರ್, ನೋ ಸ್ಮೆಲ್. ಯು ಕ್ಯಾನಾಟ್ ಟಚ್ ಇಟ್, ಬಟ್ ಸ್ಟಿಲ್ ಯು ಕ್ಯಾನ್ ರಿಯಲೈಸ್ ದಿ ಸೆಲ್ಫ್. ಆತ್ಮಜ್ಞಾನ ಪಡೆಯಲು ಸಾಧ್ಯ ಇದೆ. And that is the greatness of human life, and only human being as a species can do that. ಮನುಷ್ಯನ ಅತ್ಯಂತ ಉನ್ನತ ಸಾಧನೆ ಅಂದರೆ ಆ ಮನುಷ್ಯನನ್ನು ಮಾಡಿದ, ಯಂತ್ರವನ್ನು ಮಾಡಿದ ಶಕ್ತಿಯನ್ನು ಅರಿಲಿಕ್ಕೆ ಸಾಧ್ಯ ಇದೆ. ದಟ್ ಈಸ್ ದ ಕಲ್ಮಿನೇಷನ್ ಆಫ್ ಹ್ಯೂಮನ್ ಲೈಫ್. ದಟ್ ಇಸ್ ದ ಪೀಕ್ ಆಫ್ ಹ್ಯೂಮನ್ ಲೈಫ್. ತಿಳಿಯಲಿಕ್ಕೆ ಆದ್ದನ್ನು ತಿಳಿಯೋಲಿಕ್ಕೆ ಸಾಧ್ಯ ಇದೆ. ಕಾಣಲಿಕ್ಕೆ ಆದ್ದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಕೇಳಲಿಕ್ಕೆ ಆಗೋದನ್ನು ಕೇಳಲಿಕ್ಕೆ ಸಾಧ್ಯ ಇದೆ. ನೋಡ್ಲಿಕ್ಕೆ ಆಗೋದನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಧ್ಯಾನ ಮೂಲಂ ಗುರೋರ್ಮೂರ್ತಿ ಪೂಜಾ ಮೂಲಂ ಗುರೋರ್ಪದಂ ಮಂತ್ರ ಮೂಲಂ ಗುರೋರ್ವಾಕ್ಯಂ ಮೋಕ್ಷ ಮೂಲಂ ಗುರುಕೃಪಾ. ಸೊ ಗುರು ತನ್ನ ಶಬ್ದಗಳ ಮೂಲ, ಕಣ್ಣಿಗೆ ಕಾಣದ್ದನ್ನ, ಕಿವಿಗೆ ಕೇಳದ್ದನ್ನ, ರೂಪ ಗುಣ ಇಲ್ಲದಿದ್ದನ್ನ ತೋರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದು ಗುರು ಅಂತ ಹೇಳೋದು. ಗುರು ಈಸ್ ಟ್ರೈಯಿಂಗ್ ಥ್ರೂ ವರ್ಡ್ಸ್ and probably his body language and his communication to show you, point out to you something which is in you, around you, everywhere, but you are not able to notice and understand. The principle which is not seen, not heard, which cannot be heard, which has no form, no color, no sound, no taste, that form, that which is your essence of your existence, he is trying to point out. That's why mantra moolam guru vakyam. Guru's words are trying to touch that reality, show their point out that reality to you. Moksha moolam guru kripa. That teaching is the guru kripa, grace. Adu guruvina kripe. Namge ಏನಾಗ್ತದೆ, we can see the building, we will never be able to see the foundation. ನಮಗೆ ಬಿಲ್ಡಿಂಗ್ ಕಾಣ್ತದೆ, ಫೌಂಡೇಶನ್ ಕಾಣಲ್ಲ. The building is standing on the foundation. Similarly, our existence is standing on Atma. That is the foundation. Atma ಅನ್ನೋ ಫೌಂಡೇಶನ್ ಮೇಲೆ ನಮ್ಮ ಶರೀರ ಮನ ಬುದ್ಧಿ ನಿಂತಿದೆ. ಆ ಆತ್ಮ ಇಲ್ಲದೆ ಶರೀರ ಮನ ಬುದ್ಧಿ ಕೆಲಸ ಮಾಡಲ್ಲ. ಆ ಆತ್ಮ ಫೌಂಡೇಶನ್ ನೋಡಬೇಕಪ್ಪ, ಬಿಲ್ಡಿಂಗ್ ಹೇಗೆ ನಿಂತಿದೆ ಅಂತ. All our life, we are not able to go back to the source of our existence. ಒಂದು ಗುಲಾಬಿ ಗಿಡ ಇದೆ, rose plant. It gives beautiful flowers. Okay, just because it gives beautiful flowers, you keep putting you keep pouring water to the flower, you keep putting water to the plant. The plant will die, the flower will die. ಗುಲಾಬಿ ಗಿಡದಲ್ಲಿ ಸುಂದರವಾದ ಹೂ ಬರ್ತದೆ. ಆ ಹೂ ಭಾಳ ಸುಂದರ ಆಗಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಹೂವಿಗೆ ನೀರು ಹಾಕಿ, ಎಲೆಗೆ ನೀರು ಹಾಕಿ, ಆ ಗಿಡ ಸತ್ತೋಗ್ಬಿಡುತ್ತಪ್ಪ. ನೀರು ಹಾಕಬೇಕಾದ್ದು ನೀವು ಅದರ ಬೇರಿಗೆ. ನಿಮಗೆ ಹೂ ಕಾಣ್ತದೆ, ಯು ಕ್ಯಾನ್ ಸಿ ದ ಫ್ಲವರ್, ಬಟ್ ಯು ಆರ್ ನಾಟ್ ಏಬಲ್ ಟು ಸಿ ರೂಟ್. ಅದರ ಬೇರೆ ಕಾಣ್ತಾ ಇಲ್ಲ.
ನೀರು ಹಾಕಬೇಕಾದ ಬೇರಿಗೆ, ಹೂವಿಗಲ್ಲ. ಆ ಗಿಡ ಹೂ ಬಂದಿರೋದು ಬೇರಿಂದ. ಅದೇ ರೀತಿ ಯು ಹ್ಯಾವ್ ಟು ವಾಟರ್ ದಿ ರೂಟ್ಸ್, ನಾಟ್ ದಿ ಫ್ಲವರ್ಸ್. ಸಿಮಿಲರ್ಲಿ ದಿ ವರ್ಲ್ಡ್ ಇಸ್ ದ ಫ್ಲವರ್. ಪ್ರಪಂಚ ಅನ್ನೋದು ಹೂವು. ದಿ ವರ್ಲ್ಡ್ ಇಸ್ ದ ಟ್ರೀ, ಮರ. ಬಟ್ ದ ರೂಟ್ಸ್ ಆಫ್ ದ ವರ್ಲ್ಡ್ ಆರ್ ಇನ್ ಸೆಲ್ಫ್, ಆತ್ಮನ್. ಆ ಪ್ರಪಂಚದ ಬುಡ, ಬೇರು ನಮ್ಮೊಳಗಿದೆ, ಆತ್ಮಸ್ವರೂಪವಾಗಿದೆ. ನಾವು ಯಾವಾಗಲೂ ಹೂವು ನೋಡ್ತೇವೆ, ಹೂವಿಗೆ ನೀರು ಹಾಕ್ತೇವೆ. ವಿ ಪುಟ್ ಆಲ್ ಅವರ್ ಎಫರ್ಟ್ಸ್ ಟುವರ್ಡ್ಸ್ ದ ಫ್ಲವರ್. ಆಲ್ ಎಫರ್ಟ್ಸ್ ಆರ್ ಗೋಯಿಂಗ್ ಔಟ್ಸೈಡ್. ಸಮ್ ಎಫರ್ಟ್ ಇಟ್ ಗೋಸ್ ಇನ್ಸೈಡ್ ದ ಪ್ಲಾಂಟ್, ವಿಲ್ ಬಿಕಮ್ ಬ್ಯೂಟಿಫುಲ್. ಹ್ಯೂಮನ್ ಬೀಯಿಂಗ್ಸ್ ಬಿಕಮ್ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರು ಸುಂದರ ಆಗ್ತಾರೆ. ಆತ್ಮವನ್ನು ಕಂಡವರು ಯಾರು ಆಗ್ತಾರೋ, ಆತ್ಮವನ್ನು ಕಂಡವರು ಅವರು ದೇ ಫ್ಲವರ್ ಆಸ್ ಎ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ಸ್. ಬೇರ್ ಹಾಕಬೇಕಾದ ನೀರು ಬೇರಿಗೆ. ಅದಕ್ಕೆ ಭಗವದ್ಗೀತೆ ಊರ್ಧ್ವ ಮೂಲಂ ಅಧಃಶಾಖ. ನಮ್ಮ ಬೇರಿದೆಯಲ್ಲ, ಮೇಲಕ್ಕಿದೆ, ಅದರ ಒಳಗಿದೆ, ಛೇದನದೊಳಗಿದೆ, ಕಾಣಲ್ಲ. ಬೇರಿನ ಕಡೆ ಹೋಗೋದೇ ಇಲ್ಲ ನಾವು. ಭಗವಂತನ ಹುಡ್ಕೊಂಡು ಎಲ್ಲೆಲ್ಲೋ ಹುಡ್ತೇವೆ. ವಿ ಆರ್ ಸರ್ಚಿಂಗ್ ಫಾರ್ ಗಾಡ್ ಎವ್ರಿವೇರ್, ಫಾರ್ಗೆಟಿಂಗ್ ದಟ್ ಗಾಡ್ ಇಸ್ ಡೀಪ್ ಇನ್ಸೈಡ್ ಅಸ್ ಆಸ್ ದ ಫಾರ್ಮ್ ಆಫ್ ಕಾನ್ಷಿಯಸ್ನೆಸ್. ಚೇತನ ಆಗಿ ಮನಸ್ಸು ಹೊರಗೆ ಹೋಗ್ತದೆ, ಮನಸ್ಸು ಒಳಗೆ ಹೋಗಬೇಕು. ಅದಕ್ಕೆ ಮುಕ್ತಿ. We'll spend some time in meditation. ಮೆಡಿಟೇಷನ್ ಅಂದ್ರೆ ಏನಪ್ಪ ಅಂತ ಪ್ರಶ್ನೆ. ಏನು ಮಾಡ್ತಾರೆ ಇವರು? ಮೆಡಿಟೇಷನ್ ಅಂದ್ರೆ ಏನು ಮಾಡ್ತಾರೆ ಅಂತ. ಸುಮ್ಮನೆ ಸೋಮಾರಿಗಳು ಕೂತ್ಕೊಳ್ತಾರೆ. ವಾಟ್ ಆರ್ ಯು ಡೂಯಿಂಗ್ ಇನ್ ಮೆಡಿಟೇಷನ್? ಆಲ್ ಯುವರ್ ಲೈಫ್ ಯು ಹ್ಯಾವ್ ಬಿನ್ ವಾಚಿಂಗ್ ಔಟ್ಸೈಡ್. ಇಡೀ ನಿಮ್ಮ ಜೀವನ ಏನು ಹೊರಗೆ ಹುಡುಕ್ತಾ ಇದ್ದೀರಾ, ಹೊರಗೆ ನೋಡ್ತಾ ಇದ್ದೀರಾ. ವೆನ್ ಯು ಆರ್ ಎ ಬಾಯ್ ಯು ಆರ್ ವಾಚಿಂಗ್ ಗರ್ಲ್ಸ್, ದಟ್ ವಾಸ್ ಯುವರ್ ಪಾಸ್ಟ್ ಟೈಮ್, ರೈಟ್? ಎ ಗರ್ಲ್ ವಾಚಸ್ ಬಾಯ್. Both of them watch kids or money, power, politics. All your life you are watching outside. ಇಡೀ ಜೀವನ ನಿಮ್ಮ ಕಣ್ಣು ಹೊರಗೆ ಹೋಗ್ತಾ ಇದೆ, ಮನಸ್ಸು ಹೊರಗೆ ಹೋಗ್ತಾ ಇದೆ. For at least few minutes watch what's happening inside. ನಿಮ್ಮ ಒಳಗೆ ಏನಾಗ್ತದೆ ನೋಡಿ. There is a monkey, big monkey there playing. ದೊಡ್ಡ monkey, gorilla. Okay? Scientists said human being came from monkey, right? ಮಂಗನಿಂದ ಮಾನವ ಅಂತ. I totally disagree that statement. Monkey is man. That's the reality. Your mind is the monkey. ಆ ಮಂಗನೇ ಮನಸ್ಸು. ಮಂಗನಿಂದ ಮನುಷ್ಯ ಆಗಿಲ್ಲಪ್ಪ, ಮಂಗನೇ ಮನುಷ್ಯನಾಗಿದ್ದಾನೆ. ಮನಸ್ಸು ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ಳಲ್ಲ. ಅಲ್ಲಿ ಇಲ್ಲಿ 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 ಓಡ್ತಾ ಇರ್ತದೆ. ಆ ಓಡ್ತಾ ಇರೋ ಮನಸ್ಸನ್ನು ಗಮನಿಸಿ, ಸಾಕ್ಷಿಯಾಗಿ ಗಮನಿಸಿ. ಅಬ್ಸರ್ವ್ ದಟ್ ಮೈಂಡ್ ಆಸ್ ಎ ಸೈಲೆಂಟ್ ವಿಟ್ನೆಸ್. ರಿಯಲೈಸ್ ದಟ್ ಯು ಆರ್ ನಾಟ್ ದಿ ಮೈಂಡ್ ಬಟ್ ಯು ಆರ್ ಸಾಕ್ಷಿ. ಈ ದೇಹ ಮನ ಬುದ್ಧಿ ನಾನಲ್ಲ, ಸಾಕ್ಷಿ ನಾನು ಅನ್ನೋ ಅರ್ಥ ಮಾಡ್ಕೊಳ್ಳೋದು ಧ್ಯಾನ ಅಂತ ಹೇಳೋದು. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ನೋ ಹೌ ಟು ಮೇಕ್ ಯುವರ್ ಮೈಂಡ್ ಸೈಲೆಂಟ್. ಮನಸ್ಸನ್ನು ಶಾಂತ ಮಾಡಬೇಕು. ಸೊ ವಾಚ್ ಯುವರ್ ಬ್ರೆತ್, ಹೋಲ್ಡ್ ಯುವರ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ನಿಮ್ಮ ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಉಸಿರನ್ನು ಗಮನಿಸಿ. ಅಬ್ಸರ್ವ್ ಯುವರ್ ಬ್ರೆತ್. ಆಸ್ ಯು ಅಬ್ಸರ್ವ್ ಯುವರ್ ಬ್ರೆತ್, ಮೈಂಡ್ ಬಿಕಮ್ಸ್ ಸೈಲೆಂಟ್. ನೀವು ಉಸಿರನ್ನು ಗಮನಿಸ್ತಾ ಇದ್ದಾಗ ಮನಸ್ಸು ಶಾಂತ ಆಗ್ತದೆ. ಒನ್ಸ್ ದ ಮೈಂಡ್ ಬಿಕಮ್ಸ್ ಸೈಲೆಂಟ್, ದ ಮೈಂಡ್ ಇಸ್ ಫ್ರೀ ಆಫ್ ಡಿಸೈರ್ಸ್. ಮನಸ್ಸಿಂದ ಆಶೆಗಳು ಕಡಿಮೆ ಆಗ್ತವೆ, ಯಾಕಂದರೆ ಮನಸ್ಸು ಶಾಂತ ಆಗಿದೆ. ಇನ್ ದಟ್ ಸೈಲೆಂಟ್ ಮೈಂಡ್ ಯು ಫೈಂಡ್ ಪೀಸ್. ಶಾಂತಿಯನ್ನು ಕಾಣ್ತೀರಾ. ಆ ಶಾಂತವಾದ ಮನಸ್ಸನ್ನು ನೋಡ್ತಾ ಇರೋ ಸಾಕ್ಷಿ ನಾನು, ಐ ಆಮ್ ದಿ ವಿಟ್ನೆಸ್ ಅಬ್ಸರ್ವಿಂಗ್ ದಿಸ್ ಮೈಂಡ್ ಅನ್ನೋ ಭಾವನೆಯಿಂದ ಕೂತ್ಕೊಳ್ಳಿ. ದಟ್ಸ್ ಕಾಲ್ಡ್ ಮೆಡಿಟೇಷನ್.